Om Namah Shivaya, Om Namah Shivaya, Om Namah Shivaya, Om Namah Shivaya, Namah Shivaya, Om Namah Shivaya, Om Namah Shivaya, Om Namah Shivaya, Namah Shivaya, Om Namah Shivaya, Om Namah Shivaya, Namah ಬಟ್ಟಿ ಕಾಣದೋ ಬಿಟ್ಟ ಹೋಗುವಾಗ ಗೇನ ಬಟ್ಟಿ ಕಾಣದೋ ಬಿಂಬದಲ್ಲಿ ಇರುವ ಜೀವ ಕಂಬಸೂತ್ರ ಬೊಂಬೆಯಂತೆ ಎಂದಿಗಿದ್ದರೊಂದು ದಿನ ಸಾವು ತಪ್ಪದೋ ಮನುಜ ಸಾವು ತಪ್ಪದೋ ಸಾವು ತಪ್ಪದೋ ಮನುಜ ಸಾವು ತಪ್ಪದೋ. जय मंगलम जय नमः पार्वती शिव हर हर महादेव. जगत गुरु वीरलिंग देव महाराज की, जगत गुरु महालिंग राय महाराज की, जगत गुरु सिद्धारूढ़ महाराज की. जय मंगलम जय नमः पार्वती शिव हर हर महादेव. ಮುಂಡಗನೂರಿನ ಗುರು ಹಿರಿಯರಿಗೆ ತಾಯಿ ತಂದೆಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳನ್ನು ಹೇಳಿ ನಮ್ಮ ಪುರಾಣ ಪ್ರವಚನದಲ್ಲಿ ಪ್ರವೇಶ ಆಗೋಣ. ಏನು ಆತ್ಮೀಯ ಬಂಧುಗಳೇ, ಇಲ್ಲಿ ತನಕ ನಿಮಗ ಮಾರ್ಮಿಕವಾದ ವಿಷಯಗಳನ್ನ ಸುಧಾಕರ್ ಮಾಳಪ್ಪನವರು ಗಡಿಗೆ ಸುಧಾಕರ್ ಇವರು ಕೂಡ ಉತ್ತಮ ರೀತಿಯಿಂದ ನಿಮಗ ಇಲ್ಲಿ ತನಕ ನಾಲ್ಕು ಮಾತುಗಳನ್ನು ಹೇಳಿ ಒಳ್ಳೆ ಗುಡಿ ಅಂದ್ರೆ ಏನು, ದೇವರಂದ್ರೆ ಏನು, ಹೊರಗೆ ಹೆಂಗಿರ್ಬೇಕು ಒಳಗೆ ಹೆಂಗಿರ್ಬೇಕು ಅಂತ ಗರ್ಭಗುಡಿಯ ಒಂದು ದೇವರಲ್ಲ, ತಾಯಿ ಹೃದಯದಲ್ಲಿ ಒಂದು ಮಗು ಇರಬೇಕಾದ್ರೂ ಅದು ಕೂಡ ಒಂದು ದೇವಾಲಯನ ಅಂತ ಬಹಳ ಸುಂದರವಾಗಿ ಮಾಲಿಂಗರಾಯ ಬಡತನ ಬೇಡಿದ ಕಡಿತನ ಗುರುವಿನ ವರಿಸಿದ ಅನ್ನುವಂತ ವಿಷಯನೂ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ಇದು 20ನೇ ದಿನದ ಪ್ರವಚನ. ಸ್ವಲ್ಪ ಮಳೆ ಅದನ್ನಾಗಿ ಎಲ್ಲ ಅಕ್ಕನ ಬಳಗದವ್ರು ದಿನ ಇಟ್ಕೊಂಡಿರ್ತೀವಿ, ಒಳಗೆ ಕುಳಿತುಕೊಂಡಾರೆ. ಏನೋ ಅಡೆತಡೆ ಆಗಿದೆ, ಈಗೇನಿಲ್ಲ. ಮಾಲಿಂಗರಾಯ ಅದನ್ನ ಹೋಗಲಾಡಿಸ ಈ 20 ದಿನ ಪ್ರವಚನ ಕೇಳಿದ್ರು ಕೂಡ ಒಂದು ದಿನಾನು ಬೆಳಗಿನಿಂದ ಸಾಯಂಕಾಲ ತಲ ರಾತ್ರಿ ಮಳೆ ಹೊಯ್ದ್ರು ಪುರಾಣ ಸಮಯದಲ್ಲಿ ಮಳೆ ಹೊಯ್ದಿಲ್ಲ ಏನ್ರಿ ಏನ್ ಆತ್ಮೀಯ ಬಂಧುಗಳೇ. ಮತ್ತ ನೀವೇನ್ ಈ ಪುರಾಣ ಕೇಳ್ತಾ ಇದ್ದೀರಲ್ಲ 5 ಗಂಟೆಯಿಂದ 5:15 ಇಡೀ ನಮ್ಮ ಕರ್ನಾಟಕದಲ್ಲಿ ಏನ್ರಿ ಇಡೀ ನಮ್ಮ ಕರ್ನಾಟಕದಲ್ಲಿ 31 ಜಿಲ್ಲೆ ಮತ್ತ ಈ ಎಷ್ಟು 350 ತಾಲೂಕುಗಳದಾವ ನೋಡ್ರಿ, ಎಷ್ಟು ಹಳ್ಳಿ ಪಟ್ಟಣಗಳದಾವ ನೋಡ್ರಿ. ಯಾರು ಕೂಡ 5 ಗಂಟೆಯಿಂದ 6 ಗಂಟೆ ತನಕ ಪ್ರವಚನ ಎಲ್ಲಿ ನಮ್ಮ ಕರ್ನಾಟಕದಲ್ಲೇ ನಡೆದಿಲ್ಲ, ಮುಂಡಗನೂರಲ್ಲಿ ನಡೀತಾ ಇದೆ. ನಮ್ಮ ಸಿದ್ದೇಶ್ವರ ಅಪ್ಪಗಳು ಕೂಡ 6 ಗಂಟೆಯಿಂದ ಮುಂದೆ ಹೇಳ್ತಿದ್ರು. ಆದ್ರೆ ನೀವು ಗುರು ಹಿರಿಯರೆಲ್ಲ ಕೂಡಿ ಬೆಳಗಿನ ಜಾವದಲ್ಲಿ 5 ಗಂಟೆಗೆ ಇಟ್ಟಿದ್ದೀರಲ್ಲ, ಇದು ಐತಿಹಾಸಿಕ ದಾಖಲೆ. ಹಿಂದೂ ಯಾರು ಮಾಡಿಲ್ಲ, ಇನ್ನು ಮುಂದೆ ಯಾರು ಮಾಡ್ತಾರೋ ಗೊತ್ತಿಲ್ಲ. ಇಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನೀವು ಮಾಡಿಕೊಂಡು ಬಂದಿದ್ದೀರಿ ಅನ್ನ ಆತ್ಮೀಯ ಬಂಧುಗಳೇ. ನಿನ್ನಿನ ದಿವಸ ನೀವು ಪುರಾಣ ಕೇಳಿದ್ದೀರಿ. ಎಲ್ಲಿಗೆ ಬಂದು ಇಟ್ಟಿದ್ದಾರೆ? ಸೋಮರಾಯ ಹಳ್ಳಿ ಹಣವರನ್ನ ದಿಲ್ಲಿ ಭಾಷೆಯನ್ನ ಒಂದು ಮಾಡಿಸಿ ಆ ರಾಜ್ಯವನ್ನ ಗೆದ್ದು ತನ್ನ ಮಕ್ಕಳಾದ ಜಕ್ಕಪ್ಪ ಮಾಳಿಂಗರಾಯನನ್ನ ಶಾರಬಾಬನ ಗುಡ್ಡ ನೆಲಮನಿಯಿಂದ ಹನುಮಂತ ಎಂಬ ಆನೆ ಮೇಲೆ ಜಕರಾಯ ಕುಳಿತು, ಬಿಳಿಪಟ್ಟದ ಆನೆ ಮೇಲೆ ಮಾಲಿಂಗರಾಯ ಕುಳಿತು ಹಳ್ಳಿ ಹಣವರ ಅರಮನೆಗೆ ಬರ್ತಾರ ಏನ್ರಿ. ಇದನ್ನ ನೀವು ನಿನ್ನಿನ ದಿವಸ ಕೇಳಿದ್ದೀರಿ. ಇನ್ನು ಮುಂದ ಇವತ್ತಿನ ದಿವಸ ಈ ಪ್ರವಚನದಲ್ಲಿ ನಾವು ಪ್ರವೇಶ ಆಗೋಣ ಎನ್ನ ಆತ್ಮೀಯ ಬಂಧುಗಳೇ. ಮೊದಲಿಗೆ ಮನುಷ್ಯನನ್ನ ದುಃಖ ಯಾವ ರೀತಿ ಕಾಡ್ತದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಎಲ್ಲೆಲ್ಲಿ ಕಾಡ್ತದ, ಯಾಕೆ ಕಾಡ್ತದ, ಯಾವಾಗ ಕಾಡ್ತದ ಅನ್ನೋದು ಕೂಡ ಚಿಂತನ ಮಾಡೋಣ. ಮೊದಲಿಗೆ ಒಂದು ವಚನದಿಂದ ಆರಂಭ ಮಾಡೋಣ. ಜೀವಕ್ಕೆ ಬೆಂಬಿಡದೆ ಕಾಡುವುದು ದುಃಖ, ಗರ್ಭದಲ್ಲಿ ಗರುವಾಗಿ ಕಾಡುವುದು ದುಃಖ,
ಜನನದಿಂದಲೇ ಜೊತೆಯಾಗಿ ಕಾಡುವುದು ದುಃಖ, ಬಾಲ್ಯದಲ್ಲಿ ಬಲಿಷ್ಠಭೂತವಾಗಿ ಕಾಡುವುದು ದುಃಖ, ಯೌವನದಲ್ಲಿ ವ್ಯಸನವಾಗಿ ಕಾಡುವುದು ದುಃಖ, ಮುಪ್ಪಿನಲ್ಲಿ ಮರೆವೆಯಾಗಿ ಕಾಡುವುದು ದುಃಖ, ಕೊನೆಗೊಮ್ಮೆ ಮೃತವಾಗಿ ಕಾಡುವುದು ದುಃಖ, ಸದ್ಗುರುವನ್ನು ಅರಿದವರಿಗೆ ಪರಿಪರಿಯಾಗಿ ಕಾಡುವುದು ದುಃಖ ಎಂಬನ್ನು ನಮ್ಮ ನಿರ್ವೈಲ ಬೀರಲಿಂಗ ದೇವ ಹೇಳಿ. ದುಃಖಗಳ ಅನೇಕ ನಮನಿ ಬರ್ತಾವ. ಇಂದ ತಾಯಿ ಹೊಟ್ಟೆಯಲ್ಲಿ ಮಗು ಇದ್ದಾಗ ಬಹಳ ದುಃಖವನ್ನ ಅನುಭವಿಸ್ತದ. ಅದಕ್ಕೆ ಹೇಳ್ತಾರ ಅವರು, ಜೀವಕ್ಕೆ ಬೆಂಬಿಡದೆ ಕಾಡುವುದು ದುಃಖ, ಗರ್ಭದಲ್ಲಿ ಗರ್ವಾಗಿ ಕಾಡುವುದು ದುಃಖ. ಏನ್ರಿ ಗರ್ಭದಲ್ಲಿ ಅಂತಂದ್ರ ತಾಯಿ ಉದರದಲ್ಲಿ ನಾನಾ ಕಷ್ಟಗಳನ್ನ ದುಃಖಗಳನ್ನ ಅನುಭವಿಸ್ತದ ಮಗು. ಹೇ ಪರಮಾತ್ಮ ಮಾಲಿಕರಾಯ, ಇಷ್ಟು ದುಃಖ ನನಗೆ ಕೊಡಬೇಡ. ತಾಯಿ ಉದರದಲ್ಲಿ ತಾಯಿ ಉಂಡಂತ ಹುಳಿ ಕಾಲ ಇದನ್ನೆಲ್ಲ ನನ್ನ ಮೃದುವಾದ ಶರೀರಕ್ಕೆ ಅಂಟುವುದರಿಂದ ನನಗೆ ಬಹಳ ದುಃಖ ಆಗ್ತಾ ಇದೆ. ಆದ್ದರಿಂದ ಬೇಗ ನನ್ನನ್ನ ತಾಯಿ ಉದರದಿಂದ ಆಚೆಗಡೆ ಹಾಕು. ಈ ಮಾಯಿಯನ್ನ ಮೀರಿ ಈ ಭವವನ್ನ ಗೆದ್ದು ನಿನ್ನ ಕಡೆ ಬರ್ತೀನಂತ ತಾಯಿ ಉದರದಲ್ಲಿ ವಚನ ಕೊಟ್ಟಾನ ಈ ಜೀವಾತ್ಮ. ಆದ್ರೆ ವಚನ ಕೊಟ್ಟದ್ದು ಹೊರಗೆ ಬರುತ್ತಾನ ಅಷ್ಟ. ಹೊರಗೆ ಬಂದ ಮ್ಯಾಲ ಮರ್ತ ಬಿಟ್ಟಾನ. ಯಾಕೆ ಮರ್ತಾನ ಅಂತಂದ್ರೆ ಇವೆಲ್ಲ ದುಃಖ ಕಾಲಾಗತ್ತೇವ್ ನೋಡ್ರಿ. ಭವ ಗೆಲ್ಲಲಿಲ್ಲ, ಮಾಯಿನ ಮೀರಲಿಲ್ಲ, ಗುರು ಶಾಸ್ತ್ರಗಳಿಗೆ ಶರಣಾಗತನಾಗಲಿಲ್ಲ, ವಚನ ಉಪದೇಶದ ಮಾತುಗಳನ್ನು ಕೇಳಲಿಲ್ಲ, ಜ್ಞಾನ ಪಡ್ಕೊಳ್ಳಿಲ್ಲ, ಜಪ ತಪ ಮಾಡಲಿಲ್ಲ, ಮಾನವ ಜನ್ಮ ಉದ್ಧಾರ ಮಾಡ್ಕೊಳ್ಳಿಲ್ಲ, ಕೊನೆಗೆ ಮೋಕ್ಷ ಪಡಿಲಿಲ್ಲ, ಸಾವನ್ನಪ್ಪಿ ನರಕಕ್ಕೆ ಹೋಗುವಂತ ಈ ಅವದಾನ ಜೀವನನಿಗೆ ಬಂದಾಗ ಪ್ರತಿಯೊಂದು ಜೀವಾತ್ಮರು ಕೂಡ ಇದೇ ರೀತಿ ವಚನ ಕೊಟ್ಟು ಬಂದಾರು ಮರ್ತಾರ. ಎಷ್ಟೋ ಜನ್ಮಗಳಲ್ಲಿ ವಚನ ಕೊಡುದು ಮರಿದು, ವಚನ ಕೊಡುದು ಮರಿದು ಹಿಂಗ ನಡ್ಕೊಂಡು ಬಂದೈತೆ ಆತ್ಮೀಯ ಬಂಧುಗಳೇ. ಅದಕ್ಕ ಜನನದಿಂದಲೇ ಜೊತೆಯಾಗಿ ಕಾಡುವುದು ದುಃಖ. ಯಾಕಂದ್ರೆ ಹೊರಗೆ ಬಂದ ಕೂಡಲೇ ಅಲ್ಲಿ ತಗನಿ ಚಿಕ್ಕಾಟ ಇವೆಲ್ಲ ಇರ್ತಾವ ನೋಡ್ರಿ. ತಾಯಿ ಹಾಕಿರ್ತಾರ, ಮೃದುವಾದ ಶರೀರಕ್ಕೆ ಅವು ಕಚ್ಚಿದಾಗ ಬಹಳ ದುಃಖ ಆಗ್ತದ ಮಗುವಿಗೆ. ಏನ್ರಿ ಬಹಳ ದುಃಖ ಆಗ್ತದ. ಮತ್ತ ಬಾಲ್ಯದಲ್ಲಿ ಬಲಿಷ್ಠಭೂತವಾಗಿ ಕಾಡುವುದು ದುಃಖ ಅಂದ್ರೆ ಮಕ್ಕಳನ್ನ ಶಾಲೆಗೆ ಹಾಕಿದಾಗ ಶಾಲೆಯಲ್ಲಿ ಗುರುಗಳು, ಮೇಸ್ಟರು ಮತ್ತ ಟೀಚರ್ಗಳು ಹೊಡಿತಾರಂತ ಭಯನ್ನ ಬೀಳ್ತಾನ. ಅವಾಗ ದುಃಖ ಅನುಭವಿಸ್ತಾನ. ಸರಿಯಾಗಿ ಈ ಮೇಸ್ಟರ್ಗಳು ಏನ್ ಹೇಳಿರ್ತಾರ್ರಿ ಮಕ್ಕಳಿಗೆ ಏನ್ ಹೇಳಿ ಕಳಿಸ್ತಾರ? ಎಜುಕೇಶನ್ ಬದಲ ಹೋಮ್ವರ್ಕ್ ಕೊಟ್ಟಿರ್ತಾರ. ಆ ಹೋಮ್ವರ್ಕ್ ಸರಿಯಾಗಿ ಮಾಡ್ಕೊಂಡು ಹೋಗ್ಲಿಲ್ಲ, ನಿಮ್ ಮಗ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೆತ್ತವರಿಗೆ ಏನಾದರೂ ಗೊತ್ತಾದ್ರ ಅವರು ಕೂಡ ಬಡಿತಾರು. ಹೀಗಾಗಿ ಮಗು ಬಹಳ ದುಃಖ ಪಡ್ತದೆ. ಆಮೇಲೆ ಯೌವನದಲ್ಲಿ ವ್ಯಸನವಾಗಿ ಕಾಡುವುದು ದುಃಖ. ಯೌವನ ಅಂತಂದ್ರ ಮನುಷ್ಯನಿಗೆ ಪಾಪ ಮಾಡಲಾಕ ಅದಕ್ಕೆ ಅತಿ ಅನುಕೂಲವಾದಂತ ಕಾಲ ಅದು. ಎಷ್ಟೇ ನಾವು ಕಷ್ಟಪಟ್ಟು ಚೆನ್ನಾಗಿರ್ತೀನಿ ಅಂದ್ರೂ ಕೂಡ ಮನುಷ್ಯನನ್ನ ಅಲ್ಲೋಲು ಕಲ್ಲೋಲು ಮಾಡಿ ವ್ಯಸನದಲ್ಲಿ ಕೆಡುತ್ತದೆ. ಆ ವ್ಯಸನದಲ್ಲಿಯೂ ಕೂಡ ನಾನಾ ವ್ಯಸನಗಳು ಮಾಡಿದಾಗ ಈ ಜೀವಾತ್ಮ ಬಹಳ ದುಃಖ ಪಡ್ತಾನ. ಪ್ರಾಣ ಹೋಗೋ ಪ್ರಸಂಗ ಕೂಡ ಬರ್ತಾವ ಅಲ್ಲಿ ವ್ಯಸನ ಮಾಡಿ. ಏನ್ರಿ ಅದರಿಂದ ಯೌವನದಲ್ಲಿ ಕೂಡ ವ್ಯಸನವನ್ನ ಮಾಡುವುದು ಸಹಜ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರುವಂತ ಪತ್ನಿ ಜೊತೆಯಲ್ಲಿ ಸಂಸಾರ ಮಾಡೋದು ಬಿಟ್ಟು ಕಾಮ ಕ್ರೋಧದಲ್ಲಿ ಬಿದ್ದು ಲೋಕದ ಸ್ತ್ರೀಯರ ಮೇಲೆ ಕಣ್ಣು ಹಾಕಿ ನಾನಾ ತರದ ದುಃಖವನ್ನ ಅನುಭವಿಸ್ತಾನ ಈ ಜೀವಾತ್ಮ. ಅದನ್ನ ಗುರುಮುಖದಿಂದ ಯಾರು ಉಪದೇಶ ಪಡೆದಿರ್ತಾರೋ, ಅದನ್ನೆಲ್ಲ ತಿಳ್ಕೊಂಡಿರ್ತಾರೋ ಅವ್ರು ಮಾತ್ರ ಹೋಗ್ಲಾಡಿಸ್ಕೊಳಕ ಬರ್ತದ. ಇಲ್ಲಾಂದ್ರೆ ಜಗತ್ತಿನ ಜನರು ಹೆಂಗಿರ್ತಾರೋ ಅಂತ ಕೇಳಿದ್ರೆ ಕಣ್ಣುಗಳು ಚಲೋ ಇಲ್ಲ. ಕಣ್ಣ ಏನ್ ನೋಡ್ತಾವ ಅದು ಗೊತ್ತೇ ಇಲ್ಲ. ಕಣ್ಣು ನೋಡ್ಬೇಕಾದ್ರೆ ಏನು ನೋಡ್ಬೇಕು ಅದನ್ನ ನೋಡಂಗಿಲ್ಲ. ಯಾವ್ದು ನೋಡವಲ್ಲ ಅದನ್ನ ನೋಡ್ತಾವ ಕಣ್ಣುಗಳ. ಇಂಥ ಒಂದು ಅದ್ಭುತವಾದಂತ ವ್ಯಸನ ಕಾಡ್ತಿರ್ತೈತಿ. ಬಸವಣ್ಣವ್ರು ಹೇಳಲಿಲ್ಲ,
ಎಲ್ಲಿ ನೋಡಬೇಕು ಎಲ್ಲಿ ನೋಡಬಾರ್ದು, ಏನ್ ತುಂಬ್ಕೋಬೇಕು ಏನ್ ತುಂಬ್ಕೋಬಾರ್ದು ಅನ್ನೋದನ್ನ ಬಸವಣ್ಣವ್ರು ಹೇಳ್ಯಾರ. ಏನಂತ? ಕಣ್ಣ ತುಂಬಿದ ಮೇಲೆ ನೋಡಲಿಲ್ಲ, ಕಿವಿಯ ತುಂಬಿದ ಮೇಲೆ ಕೇಳಲಿಲ್ಲ, ಮನ ತುಂಬಿದ ಮೇಲೆ ನೆನೆಯಲಿಲ್ಲ, ಕೈಯ ತುಂಬಿದ ಮೇಲೆ ಪೂಜಿಸಲಿಲ್ಲ, ಮಾಂತ ಕೂಡಲ ಸಂಗಮ ದೇವನ ಅಂತ ಹೇಳಿದ್ರು. ಏನ್ರಿ? ಇಂಥದನ್ನ ನಾವು ನೋಡ್ಬೇಕು. ಯಾವ್ದು ನೋಡಿದ್ರೆ ಎಲ್ಲಾ ನೋಡಿದಂಗ ಆಕತಿಲ್ಲ, ಅದನ್ನ ನೋಡ್ಬೇಕು. ಯಾವ್ದು ಕೇಳಿದ್ರೆ ಎಲ್ಲಾನು ಕೇಳಿದಂಗ ಆಗ್ತತಿಲ್ಲ, ಅದನ್ನ ಕೇಳಬೇಕು. ಏನ್ರಿ? ಯಾವ್ದು ನಾವು ಮನಪೂರ್ವಕವಾಗಿ ಪ್ರತಿಜ್ಞೆ ಮಾಡಿ ಮಾಡ್ತೀವಲ್ಲೋ, ಯಾವ್ದು ಮಾಡಿದ್ರೆ ಎಲ್ಲ ಮಾಡಿದಂಗ ಆಗ್ತದಲ್ಲೋ ಅದನ್ನ ನಾವು ಮಾಡಬೇಕು. ಏನ್ರಿ? ಯಾವ್ದ ಪೂಜಿಸಿದರ ಆರಾಧಿಸಿದರ, ಯಾವ್ದ ನಾವು ಪೂಜಿಸಿದರೆ ಎಲ್ಲಾ ಪೂಜಿಸಿದಂಗ ಆಗ್ತದನೋ ಅದನ್ನೇ ಪೂಜಿಸಬೇಕು. ಇದು ನಿಜವಾದ ಮಾನವನ ಸಾಧಕನ ಒಂದು ಸಾಧನೆದ ಪದ ಇದು. ಏನ್? ಹಿಂಗ ಯೌವನದಲ್ಲಿ ಪಾಪಗಳ ಮಾಡಲಾಕ ದುರ್ಗುಣಗಳ ಕೂಡಿ ಪಾಪ ಮಾಡೋದೇನೈತಲ್ಲ ಅದನ್ನ ಸದ್ಗುರುಗಳಿಂದ ಹೋಗಲಾಡಿಸಿಕೊಂಡು ಈ ಮಾನವ ಜನ್ಮವನ್ನ ಕಲ್ಯಾಣ ಮಾಡಿಕೊಳ್ಳುವಂತ ಪ್ರತಿಯೊಬ್ಬ ಮಾನವರಿಗೆ ಬರ್ತದ, ಸ್ತ್ರೀ ಪುರುಷರಿಗೆ ಬರ್ತದ. ಇದನ್ನು ಬಿಟ್ಟು ನಾವು ಜಗತ್ತಿನಲ್ಲಿ ಏನೇನೋ ಮಾಡ್ಕೊಂಡು ಹೋದ್ರೂ ಕೂಡ ಅಲ್ಲಿ ಒಬ್ಬ ಗರ್ಭಗುಡಿಯಲ್ಲಿ ಕೂತಾನ ಜಗದ್ ಒಡೆಯ ಮಾಲಿಂಗರಾಯ. ಅವನಿಗೆಲ್ಲಾ ಗೊತ್ತಾಗ್ತದೆ ಈ ಕಣ್ಣ ಮುಚ್ಚಾಲಿ ಆಟಗಳು. ಏನ್ರಿ? ಈ ಕಣ್ಣ ಮುಚ್ಚಾಲಿ ಆಟಗಳು ಎಲ್ಲಾ ಗೊತ್ತಾಗ್ತಾವ. ಯಾರವನ ಪರಮ ಭಕ್ತರು ಇರ್ತಾರಲ್ಲ ಅದನ್ನ ಎಲ್ಲಾ ದುಃಖವನ್ನ ತೆಗಿತಾನ. ಮತ್ತ ಅರ್ಧ ಮರ್ಧ ಇದ್ದ ಏನೇನೋ ಮಾಡ್ಕೊಂಡು ಹೋದ್ರ ಅವ್ನು ತಿರುಗಿ ಸಹಿತ ನೋಡೋದೆ. ಅದು ನಿಮ್ಮ ಕರ್ಮ. ಏನ್ ಮುಂದೆ ಹೇಳ್ತಾರ ನೋಡ್ರಿ, ಮುಪ್ಪಿನಲ್ಲಿ ಮರವಾಗಿ ಕಾಡುವುದು ದುಃಖ. ಮುಪ್ಪಾದ ಕೂಡಲೇ ಸರಿಯಾಗಿ ಉಳಿಯಂಗಿಲ್ರಿ ನೆನಪುಗಳು. ಹೇಳಿ ಮಾಡ್ಬೇಕಂದದ್ದು ಕೇಳ್ಬೇಕಂದದ್ದು ಏನೋ ಒಂದು ಅದು ಯಾವುದು ತಲೆಯಾಗಿರಂಗಿಲ್ಲ. ಅವಾಗ ಮದುವೆಯಾಗಿ ಕಾಡ್ತದ. ಒಂದು 60 ವರ್ಷ ದಾಟಿದ ಮ್ಯಾಲ ಮುಂದ ಮರು ಯಾವುದು ತರಕಿರಂಗಿಲ್ಲ. ಅದಕ್ಕೆ ಅಂತಿರ್ತಾರ, ನೀನ್ ಹೇಳಿದ್ದು ಈಗ ಹೇಳಿದ್ದು ಮರಿತೀರಲ್ಲ ಅಂತ ಹೇಳ್ತಿರ್ತಾರ ವಯಸ್ಸಾದವ್ರು. ಆದ್ರೂ ಕೂಡ ಅವ್ರ ತಪ್ಪಲ್ಲ. ಎಲ್ಲಾರು ಆ ವಯಸ್ಸಿಗೆ ಬಂದ ಮ್ಯಾಲ ವಯಸ್ಸಾದ ಮೇಲೆ ಮರೆಯುವುದು ಸಹಜ ಅದ. ಏನ್? ಇದು ಮುಪ್ಪಿನಲ್ಲಿ ನಡೆಯುವಂತ ಮತ್ತೆ ಕಾಡುವಂತ ದುಃಖ. ಏನ್? ಇನ್ನ ಕೊನೆಗೊಮ್ಮೆ ಮೃತವಾಗಿ ಕಾಡುವುದು ದುಃಖ ಅಂತಂದ್ರ ಕೊನೆ ಹಂತದಲ್ಲಿ ನಮ್ಮ ಪ್ರಾಣ ಹಾರಿ ಹೋಗುವ ಸಂದರ್ಭಗಳಲ್ಲಿ ನಮಗ ಮೃತುವಾಗಿ ಕಾಡ್ತದ, ಮೃತು ದೇವತೆಯಾಗಿ ಕಾಡ್ತದ, ನಮ್ಮ ಉಸಿರು ಹೋಗ್ತಿರ್ತದ. ಅವಾಗ ಈ ದುಃಖ ಕಾಡ್ತಿರ್ತದ. ಅವಾಗ ನೋಡ್ರಿ ನೀವು ಹೇಳ್ತಿರ್ತಾರ, ಪ್ರಾಣದು ಅನ್ನ ನೀರ ಬಿಟ್ಟು ಕೇಳಿ ಒಂದು ಹಾಸಿಗೆ ಮ್ಯಾಲ ಆಶೀರ್ರಾಗಿರ್ತಾರಲ್ಲ ಅವ್ರನ್ನ ಕೇಳ್ರಿ ನೀವು ಹೋಗಿ. ವಯಸ್ಸಾದವ್ರು ಕೇಳ್ಸಂಗಿಲ್ಲ. ನನ್ನ ಒಯ್ಲಾಕ ಯಾರೋ ಬಂದಾರ, ನನಗೆ ಬಹಳ ದುಃಖ ಆಗಾಕತೈತಿ, ಕರ್ಕೊಂಡು ಹೋಗಾಕತ್ಯಾರ, ನಾವ್ ಹೋಗ್ಬೇಕು, ನನ್ನ ಬಿಡ್ರಿ ಅಂತಿರ್ತಾರ. ಹೇಳಿ ಅವಾಗ ಪ್ರಾಣ ಹೊರಟೋಗ್ತದ. ಪ್ರಾಣ ಯಾವಾಗ ಹೊರಟೋಗ್ತದೋ ಅವಾಗ ಈ ಕತೆ ಮುಗೀತು. ಹೇಳ್ರಿ, ಏನು ಇದ್ದಾಗ ತಿಳ್ಕೊಲಿಲ್ಲ, ಏನು ಯೋಗ ಮಾಡ್ಲಿಲ್ಲ, ಏನೋ ಮಾಡ್ಲಿಲ್ಲ, ಹಂಗ ಹೋದ್ರ ಮುಂದೆ ಮಾನವ ಜನ್ಮ ಸಿಗ್ತೈತೆ ಅಂತ ಯಾವ ಆಧಾರ ಮೇಲೆ ಹೇಳ್ಬೇಕ್ರಿ? ಯಾವ ಆಧಾರ ಮೇಲೆ ಹೇಳ್ಬೇಕು? ಮಾನವ ಜನ್ಮ ಬಂದಾಗ ಇದನ್ನು ಕಲ್ಯಾಣ ಮಾಡ್ಕೋಬೇಕ. ಇದು ಬಹಳ ದೊಡ್ಡ ಜನ್ಮದ. ಮತ್ತು ಮುಂದಿನ ಸಂದರ್ಭಗಳಲ್ಲಿ ನಮ್ಮ ಬೀರಲಿಂಗ ಮಾಲಿಂಗರಾಯನಿಗೆ ಮಾನವ ಜನ್ಮದ ಬದ್ದಲ್ಲ ಉಪದೇಶ ಮಾಡೋರದ ತತ್ವ ಸಾರವನ್ನ ಅವರಿಗೆ ದಾರಿಯವ್ರದ. ಅವಾಗ ಈ ಮಾನವ ಜನ್ಮದ ಬದಲ ಮುಂದೆ ಮಾತಾಡೋಣ. ಏನ ಆತ್ಮೀಯ ಬಂಧುಗಳೇ, ನಾವು ಶ್ರೀ ಗುರು ಮಹಾಲಿಂಗರಾಯನನ್ನ ಹೊಂದಬೇಕಾಗಿತ್ತು ಅಂದ್ರೆ ಇವೆಲ್ಲಾ ದುಃಖಗಳನ್ನ ಹೋಗಲಾಡಿಸ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರ ಎಳಕು ವಯಸ್ಸಿನಾಗ ಅಧ್ಯಾತ್ಮ ತಿಳಿಬೇಕು. ಏನ್ರಿ? ಅತಿ ಸಣ್ಣವ್ರು ಇದ್ದಾಗ ಅಧ್ಯಾತ್ಮ ತಿಳಿಬೇಕು. ಬಹಳ ದೊಡ್ಡವ್ರು ಆದ್ಮೇಲೆ ಕಷ್ಟ ಆಗ್ತದೆ. ಆತ್ಮೀಯ ಬಂಧುಗಳು ಹೇಗ್ರಿ? ಹೇಳಿಲ್ರಿ ಬಸವಣ್ಣವ್ರು ಯಾವಾಗ ಪೂಜಿಸ್ಬೇಕು, ಯಾವಾಗ ನಡಿಬೇಕಂತ ಒಂದು ವಚನ ಹೇಳ್ತಾರ ನೋಡ್ರಿ. ಹೇಳ್ರಿ, ಕಾಲ ಮೇಲೆ ಕೈಯನ್ನೂರಿ ಕೋಲ ಹಿಡಿಯದ ಮುನ್ನ, ಮುತ್ತು ಮುಟ್ಟದ ಮುನ್ನ. ಹೇಳ್ರಿ, ಪೂಜಿಸು ನಮ್ಮ ವಚನ ದೊಡ್ಡದ ಅದು.
ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತ ಹಿಂಗ ಪೂಜೆ ಮಾಡಬೇಕು. ಹಿಂಗ ಪೂಜೆ ಮಾಡಿದ್ರೆ ಮಾಲಿಂಗರಾಯ ನಮಗೆ ಒಲಿತಾನ. ನಾವು ಮುಟ್ಟೋದಂದ್ರೆ ಸಾವನ್ನಪ್ಪಕ್ಕಿಂತ ಮುಂಚೆ ಪೂರ್ವದಲ್ಲಿ ನಾವು ಅಧ್ಯಾತ್ಮ ಇಳಿಬೇಕು. ಒಬ್ರು ವರಕವಿಗಳು ಒಂದು ವಚನ ಹೇಳ್ತಾರೆ ಕೇಳಿ. ಅಧ್ಯಾತ್ಮ ಕಿಳಿಯದೆ, ಅಮೃತ ಕುಡಿಯದೆ, ಅನುಭವ ಅರಿಯದೆ, ಬರಿದೆ ಭವದೊಳಗ ಬಿದ್ದು ಕೆಡಬೇಡ. ನಮ್ಮ ನಿರ್ವೈಲ ಬೀರಲಿಂಗ ದೇವನ ಅರಿಯದೆ, ಬರಿದೆ ಭವದೊಳಗ ಬಿದ್ದು ಕೆಡಬೇಡ, ಎಲೆ ಮಂದ ಮನವೇ ಅಂತ ತಾಕೀತು ಮಾಡ್ತಾರೆ. ನಾವು ಎಳಕ್ ವಯಸ್ಸಿನಾಗ ಅಧ್ಯಾತ್ಮ ಇಳಿಬೇಕು. ಆ ಅಧ್ಯಾತ್ಮ ಇಳಿದಾಗ ಅಮೃತ ಸಿಗ್ತದ, ಅದನ್ನ ಪಾನ ಮಾಡಬೇಕು. ಹೇಳ್ರಿ, ಒಂದು ಅನುಭವದ ಆ ಅನುಭವನ್ನ ಪಡೆದುಕೊಳ್ಳಬೇಕು. ಹಿಂಗ್ ಪಡೆದುಕೊಂಡ್ರೆ ಇದು ಕಲ್ಯಾಣ ಆಗ್ತದ. ಇದು ಯಾವುದೂ ಇಲ್ಲ ಅಂದ್ರೆ ಬುಡ ಇಲ್ಲದ ಗಡಿಗೆ ಆಗ್ತದ. ಹೇಳಿ, ಖಾಲಿ ಬಂದು ಖಾಲಿ ಹೋಗೋದಾಗ್ತದ, ಖಾಲಿ ಹೋಗೋದಾಗ್ತದ. ಅದಕ್ಕೆ ಎಳಕು ವಯಸ್ಸಿನಲ್ಲೇ ಅಧ್ಯಾತ್ಮಕ್ಕೆ ಇಳಿದು ಗುರುಶಾಸ್ತ್ರಗಳಿಗೆ ಶರಣಾಗತನಾಗಿ ತಮ್ಮ ಅಮೂಲ್ಯವಾದ ಜೀವನವನ್ನ ಸಫಲ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಪುರಾಣ ಪ್ರವಚನದಲ್ಲಿ, ನಮ್ಮ ಕಾರ್ಯಕ್ರಮದಲ್ಲಿ ಪ್ರವೇಶ ಆಗೋಣ. ನಮ್ಮ ಮತಿಗೆ ಹೊರದಷ್ಟು ತಿಳಿದಷ್ಟು ಸದ್ಗುರು ಬೀರಲಿಂಗ ಮಹಾಲಿಂಗರಾಯರು ನನ್ನ ತುದಿ ನಾಲಿಗೆ ಮೇಲೆ ನಿಂತು ನುಡಿಸಿದಷ್ಟು ನುಡಿ ನಿವದಿವನ್ನ ಮಾಡಲಿದ್ದೇವೆ. ಏನ ಆತ್ಮೀಯ ಬಂಧುಗಳೇ, ಸೋಮರಾಯ ಹಳ್ಳಿ ಹನವರಿಗೆ ದಿಲ್ಲಿ ಭಾಷಣ ಹೇಳ್ತಾರ. ಇದು ನಮಗ ಜಯವಾಗಿದೆಯಲ್ಲ. ಈ ಹಳ್ಳಿ ಹನುಮರ ಕಡೆ ಸ್ವಲ್ಪ ಜಮೀನು ಇರ್ತದ, ಬಾದಶಾನ ಒಬ್ಬನೇ ಇರ್ತಾನ, ಅವನ ಕಡೆ ಅರ್ಧ ಭಾಗ ಇರ್ತದ. ಅದರ ಒಳಗಿಂದನೂ ಕೂಡ ಹಳ್ಳಿ ಹನುಮರಿಗೆ ನ್ಯಾಯ ಪ್ರಕಾರ ಕೊಡಿಸುವಂತವನಾಗ್ತಾನ ಸೋಮರಾಯ. ಕೊಡಿಸಿ ಒಂದು ಸುಂದರವಾಗಿರುವಂತ ಮಾತು ಹೇಳ್ತಾನ. ನೋಡು, ನೀವೇನು ಸೋತಿದ್ದೀರಲ್ಲ, ನಮ್ಮೊಳಗ ದುಡಿಬೇಕಂತಿದ್ದೀರಲ್ಲ, ನಿಮ್ಮ ಅರಮನೆಯಲ್ಲಿ ನನ್ನ ಮಕ್ಕಳಾದ ಜಕ್ಕಾಪುರಾಯ ಮಾಲಿಂಗರಾಯ ಇಲ್ಲೇ ಇರ್ತಾರೆ ಕೆಲವೊಂದು ದಿವಸ. ಅವ್ರು ಯೋಗ ಸಾಧನ ಮಾಡ್ಬೇಕಾಗ್ಯದ, ಅವರಿಂದ ಮದ್ದು ಉಪಕಾರ ಆಗ್ಬೇಕಾಗ್ಯದ ಜಗತ್ತಿಗೆ. ಇಲ್ಲೇ ಇರ್ತಾರ. ನಿಮ್ಮಲ್ಲಿ ಇರ್ತಕ್ಕಂಥ ಸೈನ್ಯ ದಂಡಗಳು ಕೂಡ ಮಾಲಿಂಗರಾಯನ ಕಾರ್ಯಕ್ಕಾಗೇ ಬೇಕು. ಏನ್ರಿ, ಮತ್ತ ಪ್ರಧಾನರಾದವರು ಮೋತಿಲಾಲ್ ಸಾವ್ಕಾರರು, ಇವರು ಕೂಡ ಮಾಲಿಂಗರಾಯನ ಕಾರ್ಯಕ್ಕಾಗೇ ಬೇಕು. ಮತ್ತೆ ನಿಮ್ಮ ಅರಮನೆಯಲ್ಲಿ ವಡ್ಡಿವಾಲಗ ಶಿವಸ್ಥಾನ ಜಾಡಿ ಅದ. ಇವುಗಳನ್ನೆಲ್ಲ ಉಪಯೋಗಿಸುವ ಧರ್ಮರು ಕೂಡ ನನ್ನ ಮಕ್ಕಳದಾರ. ಅವು ಕೈಲಾಸದಿಂದ ಬಂದಾವ. ಯಾರ ಹೆಸರಲ್ಲೇ ಬಂದಾವ? ಜಕ್ಕಪ್ಪರಾಯ ಮಾಲಿಂಗರಾಯನ ಹೆಸರಲ್ಲೇನ ಬಂದಾವ. ಅವ ಅರಮನೆಯಲ್ಲಿ ಇದಾವ. ಅವ ಹಾವಾಗಿ ಹರಿಯಾಕತ್ಯಾವ, ಚೋಳಾಗಿ ಚುಮ್ಮಾಕತ್ತಾವ, ಬೆಂಕಿಯಾಗಿ ಉರಿಯಾಕತ್ಯಾವ. ಏನ್ರಿ, ಇಂಥ ಅದ್ಭುತ ಈ ಶಿವಸ್ಥಾನ ಬಹಳ ದೊಡ್ಡ ಪ್ರಕಾರದ ಐತಿ. ಗುರು ಭಕ್ತಿಗೆ ಅವುಗಳನ್ನು ಒಯ್ಯಬೇಕಾಗೈತಿ. ಅಲ್ಲಿವರೆಗೆ ನಮ್ಮ ಮಕ್ಕಳು, ನನ್ನ ಮಡದಿ ಕಣವಾಯಿ ಇಲ್ಲೇ ಇರ್ತಾರೋ. ನಾನು ನನ್ನ ಗುರುಸ್ಥಾನವಾದ ಸೊನ್ನಾರಿಗೆ ಹೋಗ್ತೀನಿ. ಸುವರ್ಣಾಸೂರ ದೈತನ ಹೊಡೆದಿರ್ತಕ್ಕಂಥ ಸದ್ಗುರು ಕುಲಗುರು ಏಳತೆಲಿ ಗುರು ಸೊನ್ನಾರಿ ಸಿದ್ಧವೈರಿ ಸ್ಥಾನಕ್ಕೆ ನಾನು ಕಿಲಾರ್ ಹೊಡ್ಕೊಂಡು ಹೋಗ್ಬೇಕಾಗಿದೆ. ಹೋಗ್ತೀನಿ. ಸಂದರ್ಭ ಬಂದಾಗ ನನ್ನ ಮಕ್ಕಳು ಕರೆದಾಗ ನಾ ಮತ್ತೆ ಬರ್ಬೇಕಾಗ್ತದ. ಅಲ್ಲಿವರೆಗೆ ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ರಿ. ನನ್ನ ಮಕ್ಕಳಿಗೆ ಯಾವುದೂ ಕೊರತೆ ಆಗಬಾರದು ಅಂತ ಹೇಳಿ ಉಪದೇಶ ಮಾಡಿ ಸೋಮರಾಯ ಶಾರಬಾಬಾನ ಗುಡ್ಡಕ್ಕೆ ಬಂದ ಸುರ್ಪಾಲನಾಥನ ಗುಡ್ಡವನ್ನು ಇಳಿದು ಬಾಲ ಜಂಗಿಗಳನ್ನ ಪಡ್ಕೊಂಡು ಒಂದೆರಡು ತಿಂಗಳಲ್ಲಿ ಎಲ್ಲಿಗೆ ಬರ್ತಾನೋ ಅಂತ ಕೇಳಿದ್ರೆ ಸೊನ್ನಾರಿಗೆ ಬರ್ತಾನ. ಸೊನ್ನಾರಿಯಲ್ಲಿ ಗುರು ಜೋಗೇಶ್ವರಿ ತಾಯಿ ಮತ್ತು ಗುರು ಸೊನ್ನಾರಿ ಸಿದ್ಧವೈರಿ ಜ್ಞಾನಸ್ಥರಾಗಿರ್ತಾರ. ಅವರು ತಮ್ಮ ತನುಮನ ಮತ್ತು ತಮ್ಮ ಶರೀರವನ್ನ ಮರೆತು ಯೋಗ ಆನಂದದಲ್ಲಿ ತಪಸ್ಸಿರಿ ಮಾಡುತ್ತಿರ್ತಾರೆ. ಸೋಮರಾಯ ಹೋಗಿ ಅವರಿಗೆ ದರ್ಶನ ಮಾಡ್ತಾನ. ಗುರು ತಾಯಿ ಗುರುಗಳು ಅವ್ರ ಕಡೆ ತಿರುಗಿ ನೋಡಂಗಿಲ್ಲ. ತಿರುಗಿ ನೋಡೋದಕ್ಕಾಗಿ ಇಲ್ಲಿ ತನಕ ಉತ್ತಮ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಎಷ್ಟು ದಿವಸ ಈ ದೇಹ ಇಡಬೇಕು, ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿಬಿಡಬೇಕು ಅಂತ ರುಮ್ಮಿನ ಚೂರಿಯಿಂದ ತನ್ನ ಕತ್ತ ತಾನೇ ಕಡ್ಕೊಂಡು ಗುರುವಿನ ಪಾದಕ್ಕೆ ಅರ್ಪಿಸ್ತಾನ ಸೋಮರಾಯ. ಅವಾಗ ಸದ್ಗುರುಗಳು ಒಂದು ಸ್ವಲ್ಪ ಸಮಯದ ನಂತರ ಎದ್ದು ದೃಷ್ಟಿ ಬಿಟ್ಟು ನೋಡ್ತಾರೋ, ಸೋಮರಾಯ ತನ್ನ ರುಂಡವನ್ನ ಕಡಿದು ನನ್ನ ಪಾದಕ್ಕೆ ಅರ್ಪಿಸಿದಾನ.
ಇಂಥ ಶಿಷ್ಯ ಎಲ್ಲರಿಗೂ ಸಿಗೋದಿಲ್ಲ, ನನ್ನ ಅದೃಷ್ಟ ಅದ್ಭುತ ಶಿಷ್ಯ ಅಂತ ಹೇಳಿ ತನ್ನ ಜೋಳಿಗೆಯಿಂದ ಭಸ್ಮವನ್ನ ಅದರ ಮೇಲೆ ಎರಚಿದಾಗ ದೀರ್ಘ ದಂಡ ಸೋಮರಾಯ ಏನು ಬಿದ್ದಿದ್ದಲ್ಲ ಆ ದಂಡಕ್ಕ ಮುಂದೆ ಕೂಡಿ ಸೋಮರಾಯ ನಿದ್ದಿಯಿಂದ ಎಚ್ಚೆತ್ತವರ ತರ ಎದ್ದುಕೊಂಡಿರ್ತಾನ. ಅವಾಗ ಗುರುಗಳ ಪಾದಕ್ಕೆ ದರ್ಶನ ಮಾಡಿ ಬಹಳ ಚಂದ ಗುರು ದರ್ಶನ ಮಾಡ್ತಾನು. ಮತ್ತ ತನ್ನ ಆದ ಘಟನೆಗಳನ್ನೆಲ್ಲ ಗುರುವಿನ ಮುಂದೆ ಹೇಳ್ಕೊತಾನು. ಗುರು ಕೂಡ ಉಪದೇಶ ಮಾಡ್ತಾರೋ. ಸೊನ್ನಾರಿಯಲ್ಲೇ ಸೋಮರಾಯ ಉಳ್ಕೊತಾನ. ಆಮೇಲೆ ಮಾನಿಗರಾಯರು ದೊಡ್ಡವರಾಗಿರ್ತಾರ. ಹಳ್ಳಿ ಹಣವರ ಅರಮನೆಯಿಂದ ಮುಂದಕ್ಕೆ ಬಂದು ಒಂದು ಯಜ್ಞ ಮಾಡಬೇಕು. ಒಂದ ಹರ್ನಾಪುರ ಅಂತಕ್ಕಂಥ ಪಟ್ಟಣವನ್ನ ಕಟ್ತಾರ. ಕುಮಟಾಳ ಅಂತಕ್ಕಂಥ ಒಂದು ಕೆರೆಯನ್ನು ಕೂಡ ಕಟ್ತಾರ. ಕಟ್ಟಿ ಕರಿ ಒಳ್ಳೆ ದೇವಾಲಯ ಕಟ್ಟಿ ಅಲ್ಲಿ ಸಿದ್ಧಾರ್ಥ ಎಂಬ ಯೋಗ ಸಿದ್ಧಾರ್ಥ ಎಂಬ ಯಜ್ಞ ಮಾಡ್ತಾರ. ಏನ್ ಯಜ್ಞ ಹೂಡ್ತಾರ. ಯಜ್ಞಕ್ಕ ಗುರು ಸೊನ್ನಾರ ಶಿವ ಸಿದ್ದಬೈರಿ ಎಲ್ಲಾ ಸಾಧು ಸಂತರು ಋಷಿ ಮುನಿಗಳು ಕೂಡ ಅಲ್ಲಿಗೆ ಬರ್ತಾರೆ. ಅವರು ಒಂದು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದ ಯಜ್ಞದ ಬದ್ಧ ಯಜ್ಞ ಹೆಂಗ ಮಾಡಿದ್ರ ಅದರಿಂದ ಏನೇನು ಉತ್ಪತ್ತಿ ಆಗೈತಿ ಹೆಂಗಾಗೈತಿ ಅನ್ನೋದನ್ನ ಸ್ವಲ್ಪ ಒಂದು ನಿಮಿಷ ನೋಡೋಣ. ಹೇಳಿ ಹೇಳ್ತಾರ. ಇದು ಭಗವದ್ಗೀತೆಯಲ್ಲಿ ಕರ್ಮಯೋಗದಲ್ಲಿ 3ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕ ಇದು. ಏನ್ ಹೇಳ್ತಾರ? ಅನ್ನಾದ್ ಭವಂತಿ ಭೂತಾನಿ ಪರಜನ್ಯೋ ಧನ ಸಂಭವ ಯಜ್ಞಾತ್ ಪರಜನ್ಯೋ ಯಜ್ಞ ಕರ್ಮ ಸಮುದ್ಭವ ಅಂತ ಹೇಳ್ತಾರ. ಏನ್ ಈ ಜೀವಿಗಳೆಲ್ಲ ಅನ್ನದಿಂದ ಉತ್ಪನ್ನ ಆಗ್ತಾರು. ಏನ್ ಜೀವಿಗಳೆಲ್ಲ ಅನ್ನದಿಂದ ಉತ್ಪನ್ನ ಆಗ್ತಾರು. ಈ ಅನ್ನ ಉತ್ಪನ್ನ ಆಗಬೇಕಾಗಿತ್ತು ಅಂದ್ರೆ ಉತ್ಪತ್ತಿ ಆಗಬೇಕಾಗಿತ್ತು ಅಂತಂದ್ರೆ ಏನ್ರಿ ಎದರಿಂದ ಆಗ್ತತಿ ಅಂತ ಕೇಳಿದ್ರ ಮಳೆಯಿಂದ ಆಗ್ತದೆ. ಏನ್ರಿ ಮಳೆಯಿಂದ ಆಗ್ತತಿ. ಮತ್ತ ಮಳಿ ಎದರಿಂದ ಉತ್ಪತ್ತಿ ಆಗ್ತತಿ ಅಂತ ಕೇಳಿದ್ರ ಮಳಿ ಎದರಿಂದ ಉತ್ಪತ್ತಿ ಆಗ್ತತಿ ಅಂದ್ರ ಯಜ್ಞದಿಂದ ಆಗ್ತತಿ. ಯಜ್ಞ ಎದರಿಂದ ಉತ್ಪತ್ತಿ ಆಗ್ತತಿ ಅಂತ ಕೇಳಿದ್ರ ಯಜ್ಞ ಎದರಿಂದ ಉತ್ಪತ್ತಿ ಆಗ್ತತಿ ಅಂತ ಕೇಳಿದ್ರ ಕರ್ಮಗಳಿಂದ ಆಗ್ತದೆ. ಕರ್ಮ ಎದರಿಂದ ಉತ್ಪತ್ತಿ ಆಗ್ತತಿ ಅಂತ ಕೇಳಿದ್ರೆ ವೇದಗಳಿಂದ ಆಗ್ತದೆ. ವೇದ ಬ್ರಹ್ಮನಿಂದ ಏನೋ ಉತ್ಪತ್ತಿ ಆಯ್ತು. ಈ ಬ್ರಹ್ಮ ವೇದಗಳು ಯಾರಿಂದ ಉತ್ಪತ್ತಿ ಆದವು ಅಂತಂದ್ರ ಪಂಚಮುಖದ ಪರಮಾತ್ಮನಿಂದನೇ ಆದವು. ಏನ್ರಿ ಹಿಂಗ ಯಜ್ಞವನ್ನ ಜಕರಾಯ ಮಹಾಲಿಂಗರಾಯರು ಬಾಲಕರಿದ್ದಾಗ ಮಾಡಿರ್ತಕ್ಕಂಥ ಯಜ್ಞ ಇದು. ಏನ್ರಿ ಸತ್ಯವಾದ ಸಿದ್ಧಾಂತ ಶುದ್ಧ ಸಿದ್ಧ ಪ್ರಸಿದ್ಧವಾಗಿರುವಂತಹ ಯಜ್ಞ ಇದು. ಬಹಳ ಸುಂದರವಾಗಿ ಆ ಯಜ್ಞವನ್ನು ಮಾಡ್ತಾರೋ. ಯಜ್ಞಗಳಲ್ಲಿ ಹವಿಷ್ಯಗಳನ್ನ ಎಲ್ಲರಿಗೆ ಆಗಿ ಹಂಚುತ್ತಾರೋ. ಯಾಕಂತ ಕೇಳಿದ್ರ ಆ ಯಜ್ಞ ಮಾಡಿದ್ರು ಅಂತಂದ್ರ ಸರಿಯಾಗಿ ಮಳಿ ಬೆಳೆ ಆಗಲಿ. ಯಜ್ಞಗಳು ಮಾಡೋದು ಎದಕ್ರಿ? ಮಳೆ ಆಗಲಿ ಅಂತ ಮಾಡ್ತಾರ. ಅದು ಮಾನಿಗರಾಯ ಎಲ್ಲ ಮಾಡ್ಕೊಂಡು ಬಂದ್ರಿ. ಈ ಕಡೆ ಯಜ್ಞಗಳ ನಮ್ಮ ಉತ್ತರ ಕರ್ನಾಟಕದಾಗ ಸ್ವಲ್ಪ ಕಡಿಮೆ. ಏನ್ರಿ ಯಜ್ಞ ಮಾಡೋದು ಕಡಿಮೆ. ಅದು ಬೆಂಗಳೂರು ಸುತ್ತಮುತ್ತ ಆ ಕಡೆ ಮಂಡ್ಯ ಜಿಲ್ಲೆ, ಮೈಸೂರು, ಏನ್ರಿ ಚಾಮರಾಜನಗರ, ಇನ್ನು ಆ ಭಾಗದಲ್ಲಿ ಒಂದು 5-6 ಜಿಲ್ಲಾದಲ್ಲಿ ಅದ ಮಾಡ್ತಾರೆ ಯಜ್ಞಗಳು. ಈಗೂ ಕೂಡ ಮಾಡ್ತಾರೆ. ಅದಕ್ಕೆ ಮಲೆನಾಡದಲ್ಲಿ ಬೆಂಗಳೂರಿಗೆ ಒಂದು ಹತ್ತಂದ್ರೆ ಮಳಿ 15 ದಿನವರೆಗೆ ಕಂಟಿನ್ಯೂ ಹತ್ತೈತಿ. ಏನ್ರಿ ಯಜ್ಞಗಳಿಂದ ಮಳೆ ಆಗ್ತದೆ. ಹಂಗ ಈ ಭಾಗದಲ್ಲಿ ಇಲ್ಲಿ ಯಜ್ಞ ಹಿಂದಕ್ಕೆ ಯಜ್ಞ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಸಿದ್ಧಾರ್ಥ ಎಂಬ ಯಜ್ಞ ಅಂದ್ರೆ ಮುಂದೆ ಕಲಿಯೋಗಿ ಎಲ್ಲಿ ತನಕ ಇರ್ತತಿಲ್ಲ ತನ್ನಿಂದ ತಾನೇ ಮಳೆ ಬರ್ಬೇಕು ಅಂತ ಅವಾಗ ಯಜ್ಞ ಮಾಡಿ ಜಕರಾಯ ಮಾಲಿಂಗರಾಯ ಮಾಡಿಬಿಟ್ಟಾರ. ತನ್ನಿಂದ ತಾನೇ ಮಳೆ ಆಗ್ತದ. ಅಲ್ಲಿಂದ ಯಜ್ಞ ಮಾಡಿ ಯಜ್ಞ ಕಾರ್ಯ ಮುಗಿಸಿ ಜಕರಾಯ ಮಹಾಲಿಂಗರಾಯರು 24,000 ದಂಡವನ್ನ ಕರೆದುಕೊಂಡು ಕಾಲದಾಳ ಮುಂತಾದ ಆನೆ ಅಂಬಾರಿಗಳನ್ನು ತಗೊಂಡು ಮುಂದ ಯುದ್ಧದಲ್ಲಿ ಪರಿವೀಣರಾಗಿರ್ತಕ್ಕಂಥ ಎಲ್ಲರನ್ನ ಕರ್ಕೊಂಡು ಎಲ್ಲಿಗೆ ಬರ್ತಾರೋ ಅಂತ ಕೇಳಿದ್ರೆ ನಮ್ಮ ಹಳ್ಳಿ ಹಣವರ ಇನ್ಯಾವ್ರ ಹೆಸರು ಕೇಳಿರಲ್ಲ. ಆ ಅರಮನೆಗೆ ಬಂದು ಒಳಗಡೆ
ಉಗ್ರಾಣಿ ಕೋಲಿ ತೆಗೆದು ಒಳಗೆ ಹೋಗ್ತಾರ. ಅಲ್ಲಿ ಶಿವಸ್ಥಾನಗಳಿರ್ತಾವ. ಶಿವಸ್ಥಾನ ಜಾಡಿ 52 ಬಿರುದಾವಳಿಗಳಲ್ಲಿ ಇರ್ತಾವ. ಅವುಗಳನ್ನ ತಗೊಂಡು ಎಲ್ಲಿಗೆ ಬರ್ತಾರೋ ಅಂತ ಕೇಳಿದ್ರ, ತಮ್ಮ ತಂದೆ ಎಲ್ಲಿ ಸಮಾಧಿ ಆಗಿರ್ತಾರೋ ಆ ನೆಲಮನೆಯಲ್ಲಿ ತಂದ ಆ ಶಿವಸ್ಥಾನಗಳನ್ನೆಲ್ಲ ಆ ಒಂದು ದೇಗಲ ಅಂದ್ರೆ ಅಲ್ಲಿ ಒಂದು ನೆಲಮನಿ ಅದ, ಆ ನೆಲಮನಿಯಲ್ಲಿ ಅವುಗಳನ್ನ ಇಟ್ಟು ಇನ್ನ ಬ್ಯಾಡರನ್ನ ಹೊಡೆಯುವ ಯೋಜನೆಯಲ್ಲಿ ಅವರು ತೊಡಗುತ್ತಾರೆ. ಹೇಳಿ, ಅವಾಗ ಮಂಗ್ಯಾನ ಹಟ್ಟಿ ಅಂತಕ್ಕಂಥದ್ದು ಬಂದು ನೋಡ್ತಾರೋ, ಅಲ್ಲಿ ಯಾರು ಯಾವ ಕುಟುಂಬ ಇರಂಗಿಲ್ಲ, ಬ್ಯಾಡರು ತುಡುಗು ಮಾಡೋರು ಕುಟುಂಬ ಇರಂಗಿಲ್ಲ ಅಲ್ಲಿ. ಅವರು ಹೆದರಿ ಎಲ್ಲಿಗೆ ಓಡ್ತಾರೋ ಅಂತ ಕೇಳಿದ್ರ, ಇದೇ ನಮ್ಮ ಉತ್ತರ ಕರ್ನಾಟಕದ ಕಳಕ ಮಲ್ಲಯ್ಯನ ಏನ್ರಿ, ಕಳಕ ಮಲ್ಲಯ್ಯನ ಗುಡ್ಡಕ್ಕ ಅಂದ್ರೆ ರೋಣ ತಾಲೂಕದಲ್ಲಿ ಬರ್ತದ ಅದು. ಕಳಕ ಮಲ್ಲಯ್ಯನ ಬೆಟ್ಟಕ್ಕೆ ಹೋಗ್ತಾರ ಎಲ್ಲಾ ಬ್ಯಾಡ್ರು ಓಡ್ಕೊಂಡು. ಹಿಂದ ಮಾಲಿಂಗರಾಯ, ಜಕರಾಯ ಈ ಎಲ್ಲಾ ಸೈನಿಕರು ದಂಡ ಬೆನ್ನು ಹತ್ತಿರ್ತದ ಅವ್ರನ್ನ ಹೊಡೆಯೋದಕ್ಕಾಗಿ, ಅವ್ರನ್ನ ಮುಗಿಸೋದಕ್ಕಾಗಿ. ಅವಾಗ ಅವರು ಕಳಕ ಮಲ್ಲಯ್ಯನ ಹತ್ತಿರ ಹಿಂದೆ ಬರುದು ನೋಡಿ ಅಲ್ಲಿಂದ ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾನ ಗುಡ್ಡಕ್ಕೆ ಓಡ್ಕೊಂಡು ಬರ್ತಾರ. ಏನ್ರಿ, ಜ್ಯೋತಿಬಾನ ಗುಡ್ಡಕ್ಕೆ ಮಾಲಿಂಗರಾಯ, ಜಕರಾಯ ಎಲ್ಲಾ ಸೈನಿಕ ಕರ್ಕೊಂಡು ಎಲ್ಲಿ ಬರ್ತಾರ ಅಂದ್ರೆ ಕಳಕ ಮಲ್ಲಯ್ಯನ ಗುಡ್ಡಕ್ಕೆ ಹೋಗ್ತಾರ. ಅವರು ಅಲ್ಲೊಂದ ಗುರುತ ಇಡ್ತಾರ ನೋಡ್ರಿ, ಆ ಕಲ್ಲುಗಳ ಮ್ಯಾಲ ಬಂಡಾರ ಗುರುತು ನಾವು ನೋಡಿ ಬರ್ರಿ, ನೋಡಾಕ್ ಸಿಗ್ತೈತಿ ಏನ್ರಿ, ಬಂಡಾರದ ಗುರುತುಗಳದಾವ. ಮತ್ತೆ ಅಲ್ಲೊಂದು ಪವಾಡ ನಡೀತೈತಿ. ಹೆಂಗ ನಮ್ಮ ಮಾಲಿಂಗರಾಯನಿಗೆ ಕೈಲಾಸದಿಂದ ಮುಂದಾಸ ಪವಾಡ ನಡೀತೈತೋ, ಮತ್ತ ಅಯ್ಯಪ್ಪ ಸ್ವಾಮಿಗೆ ಜ್ಯೋತಿ ಪವಾಡ ನಡೀತೈತೋ, ಅಲ್ಲಿ ಕಳಕ ಮಲ್ಲಯ್ಯನ ಹತ್ರ ಒಂದು ಸುಣ್ಣದ ಪವಾಡ ನಡೀತೈತಿ. ಸುಣ್ಣದ ಪವಾಡ ಅದು ಹೆಂಗ ನಡೀತೈತಿ ಅಂದ್ರೆ, ಸುಣ್ಣ ಕಲಿಸಿ ಅಲ್ಲಿ ಇಡುದು. ಮ್ಯಾಲ ಹೈಟ್ ಅದ, ಅದು ಬಹಳ ಎತ್ತರದ, ಎಷ್ಟೋ ಅಡಿ ಎಷ್ಟೋ ಫೂಟ್ ಅದ, ತನ್ನಿಂದ ತಾನ ಅದ ಸುಣ್ಣ ಹಡ್ಕೋತೈತಿ ಬಾರಿ. ಈಗ ಸದ್ಯ ರೀ ನೋಡ್ರಿ ಇಲ್ಲ, ಇವ್ ನೋಡ್ಲಾರ್ದು ಬಹಳ ಇನ್ನ ಮಾಲಿಂಗರಾಯನ ಪವಾಡಗಳು ಏನ್ರಿ. ಮುಂದಿನ ನೂರು ಬಿಟ್ಟು ಎಲ್ಲ ಜಗತ್ತೆಲ್ಲ ತಿರುಗಾಡ್ತೀರಿ ನಮ್ಮ ಅಪ್ಪನ ಪಲ್ಲಕ್ಕಿಯಿಂದ, ಅದನ್ನ ಯಾಕೆ ನೋಡಿಲ್ಲ ಗೊತ್ತಾಗಿಲ್ಲ ಅಷ್ಟೇ. ಮತ್ತೆ ಹೋಗಿ ನೋಡಿ ಬರ್ರಿ ಏನ್ರಿ. ಎಲ್ಲ ಆತ್ಮೀಯ ಬಂಧುಗಳೇ, ಅಲ್ಲಿ ಒಂದು ಪವಾಡ ಇಟ್ಟು ಮಾಲಿಂಗರಾಯ ಎಲ್ಲಿ ಬರ್ತಾನಂದ್ರೆ ಜ್ಯೋತಿಬಾನ ಗುಡ್ಡಕ್ಕೆ ಬರ್ತಾನ. ಜ್ಯೋತಿಬಾನ ಗುಡ್ಡಕ್ಕೆ ಬಂದ ಆ ಸಮುದ್ರಾಗ ಇವ್ರು ಹೋಗಿರ್ತಾರ. ಇವ್ರು ಹೋಗುವಾಗ ಒಬ್ಬ ಅದ್ರಾಗ ಬಹಳ ದುಷ್ಟ ಇರ್ತಾನ. ಹೆಂಗ ಸೋಮರಾಯ, ತುಕ್ಕಪ್ರಾಯ, ಉಪಾಧ್ಯಾಯರ ಹಟ್ಟಿಯಲ್ಲಿ ಆಶ್ರಮ ಕಟ್ಟಿ ದಿನ ಭಿಕ್ಷಾಕ್ ಬರ್ತಿದ್ರಲ್ಲ, ನಾವು ಹೇಳ್ತಾನ ನೋಡು, ನಾವು ಅಂದ್ಕೊಂಡ ಎಷ್ಟು ದಿವಸನೇ ಓಡಿ 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 ಹೋಗುದು ಇಲ್ಲ, ಅವ್ರ ಗೆಲುವರೇ ಆಗಲಿ, ಇಲ್ಲ ನಮ್ಮ ಗೆಲುವರೇ ಆಗಲಿ, ಇಲ್ಲ ಅವ್ರ ಸಾವರೇ ಆಗಲಿ, ನಮ್ಮ ಸಾವರೇ ಆಗಲಿ, ಇದರ ಬದಲ ನಿಂತು ಹೋರಾಡೋಣ ಅಂತ ಅವ್ನು ಹೇಳಿದ. ಆದ್ರೆ ಇಲ್ಲಿ ಹೋರಾಡೋದು ಬೇಡ. ಎಲ್ಲಿ ಹೋರಾಡಬೇಕು ಅಂತ ಕೇಳಿದ್ರೆ, ಮಾನ್ಯ ಮಂಗಳವೇಳೆ ಅಂದ್ರೆ ಮಂಗ್ಯಾನ ಹಟ್ಟಿಯಲ್ಲಿ ದೇವಿನ ದೇಗಲದ. ಆ ದೇಗುಲದಾಗ 700 ಕಂಬದಾವ. ಒಳಗಡೆ ಅಡಿಗೆ ಕುಂಡದಾಕು ಬರ್ತದ, ಅವ್ರ ಜೊತೆಲಿ ಯುದ್ಧ ಮಾಡಕ್ಕೂ ಬರ್ತದ. ಅದು ಯೋಗ್ಯವಾದ ಸ್ಥಾನ ಐತಿ, ಅಲ್ಲಿ ಹೋಗುನಂತ ದೇವಿನ ದೇಗುಲಕ್ಕೆ ಬಂದು ಇವರು ವಾಸ್ತವ ಹೂಡಿದ್ರಿ ಬ್ಯಾಡ ಏನ್. ಅವರು ನಮ್ಮ ಮಾಲಿಂಗರಾಯ, ಜಕರಾಯ ಜ್ಯೋತಿಬಾನ ದರ್ಶನ ಮಾಡಿ, ಆತನ ದರ್ಶನ ಮಾಡಿ ಒಂದು ದಿನ ಅಲ್ಲೇ ನಿಂತು ಅನ್ನ ಪ್ರಸಾದ ಮಾಡಿ ಎಲ್ಲಾ ದಂಡ ಕರ್ಕೊಂಡ ಮಾನ್ಯ ಮಂಗಳವೇಳೆ. ಯಾಕಂದ್ರೆ ಮಾಲಿಂಗರಾಯ ತ್ರಿಕಾಲ ಜ್ಞಾನಿ ಇದ್ದಾಗ ಗೊತ್ತಿತ್ತು ಇವ್ರು ಇಲ್ಲೇ ಹೋಗ್ಯಾರ ಮಕ್ಕಳು ಏನ್, ಇಲ್ಲೇ ಹೋಗ್ಯಾರ ಅಂತ ಗೊತ್ತಿತ್ತು. ಆದ್ರೂ ಕೂಡ ಜ್ಯೋತಿಬಾ ಹೇಳ್ತಾನ, ಅವ್ರು ಈಗಾಗಲೇ ನಾನು ದರ್ಶನ ಮಾಡಿ ಹೋಗ್ಯಾರೋ, ದೇವಿನ ದೇಗುಲದಾಗ ಅಡಿಗೆ ಕೂತಾರೋ, ನೀವು ಎಲ್ಲಿ ಹೋಗ್ಬೇಡ್ರಿ, ನೇರವಾಗಿ ಅಲ್ಲಿಗೆ ಹೋಗ್ರಿ ದಂಡ ಕರ್ಕೊಂಡು ಅಂತ ಹೇಳಿ ಜ್ಯೋತಿಬಾ ಹೇಳ್ತಾನ. ಜ್ಯೋತಿಬಾ ಅವಾಗ ಈ ದಂಡ ಕರ್ಕೊಂಡು ದೇವಿನ ದೇಗುಲಕ್ಕೆ ಬರ್ತಾರ. ಪೂರ್ವಕ್ಕ ಮಾಲಿಂಗರಾಯ ನಿಂತ್ಕೋತಾನ, ಉತ್ತರಕ್ಕ ಜಕರಾಯ ನಿಂತ್ಕೋತಾನ. ಬಾಗಲ ದೊಡ್ಡ ಬಾಗಿಲು ಇರ್ತಾವ. ಅವಾಗ ಸೈನಿಕರನ್ನೆಲ್ಲ ಸುತ್ತ ಎಲ್ಲಾ ಕಾವಲ ಇಡ್ತಾರ. ಬಿಗಿ ಬಂದೋಬಸ್ತ್, ಹೊರಗೆ ಕಾಣಿದ್ರೆ ಹಿಡಿಬೇಕು, ಗುಂಡು ಹಾಕಬಾರ್ದು. ತಂದೆ ಹತ್ರ ಹೋಗಿ ಅವ್ರ ಪ್ರಾಣ ತೆಗಿಬೇಕಾಗೈತಿ, ತಂದೆಗೆ ವಚನ ಕೊಟ್ಟ ಅಂತ ಹೇಳಿದಾಗ ಆ ಬ್ಯಾರನ್ನ ಹುಡುಕಾಡಿದ್ರೆ ಒಬ್ರು ನೆದರಿಗೆ ಬೀಳಬಾರ್ದು. ಒಳಗೆ ಕತ್ತಲ್ರಿ, ಅದು ದೇವಿನ ದೇಗುಲ ಅಂದ್ರೆ ಕತ್ತಲಿ, ಅಂಧಕಾರ ಇತ್ತು. ಅವಾಗ ಒಬ್ಬ ಮೋತಿಲಾಲ ಸಾಹುಕಾರನ ಕರೆದು ಹೇಳ್ತಾನ ಮಾಲಿಂಗರಾಯ, ನಮ್ಮ ಅಣ್ಣನಿಗೆ ಆ ಕಡೆಯಿಂದ ಒಂದ ಧೂಮ್ರ ಬಾಣವನ್ನ ಪ್ರಯೋಗ ಮಾಡುವಂತ ಹೇಳ್ತಾನ. ಯಾಕಂತ ಕೇಳಿದ್ರ
ಒಳಗೆಲ್ಲ ಹೊಗಿ ಬಾಣ ಆ ಬಾಣ ಬಿಟ್ಟಾಗ ಹೊಗಿಯಿಂದ ಅವ್ರೆಲ್ಲಾ ಉಸಿರುಗಟ್ಟಿ ಮಕ್ಕಳು ತಾನ ಸಾಯ್ತಾನಿಲ್ಲ, ತಾನ ಹೊರಗೆ ಬರ್ತಾರ. ಅವಾಗ ಜಕರಾಯನಿಗೆ ಹೋಗಿ ಹೇಳಿದಾಗ ಒಂದು ಬಾಣ ಬಿಡ್ತಾನ, ಅದು ಎಲ್ಲ ಹೊಗಿಯಿಂದ ಮುಚ್ಚಿ ಹೋಗ್ತದ. ಒಳಗಿನಿಂದ ಹೊರಗೆ ಬರ್ತಾ ಇದ್ದಾರೆ, ಒಬ್ಬೊಬ್ಬರನ್ನ ಹಿಡದ ಮಾಲಿಂಗರಾಯ ಅನ್ನ ಜಕರಾಯನಿಗೆ ಮತ್ತ ಸೈನಿಕರು ಹಿಡಿದು ಕೊಡ್ತಾರ. ಎಲ್ಲಾರು ಏನೋ ಹಂತಿ ಕಳಕತ್ತ ಅವ ಜಕರಾಯ ಕಟ್ಟಿದ್ದವರಿಗೆ ಅವನಿಗೆ ಸಿಟ್ಟ. ಅವರ್ಷ ಏನ್ ಮಾಡಿದ ಅಂತಂದ್ರೆ ತಂದಿಗೆ ಮಾಲೀಕರಾಯ ವಚನ ಕೊಟ್ಟಿದ್ದಲ್ಲ ಅದನ್ನ ಮರ್ತಿಗೇರಿ ಈ ಉಗ್ರ ಅವತಾರವನ್ನ ತಾಳಿ ಒಂದೇ ಹೇಟಿಗೆ ಅವ್ರನ್ನೆಲ್ಲರೂ ಚಿರಚ್ಛೇದನ ಮಾಡಿಬಿಟ್ಟ. ಅಲ್ಲೇ ದೇಗಲ್ ಮುಂದನ ಮಾಲಿಂಗರಾಯ ಇನ್ನೊಬ್ಬ ಬ್ಯಾಡ ಇದ್ದವ. ಅವ್ ದಿನ ಬಿಸಾಕ್ ಬರ್ತಿದ್ದಲ್ಲ, ಅವ ಒಬ್ಬ ಬಹಳ ದುಷ್ಟ ಬ್ಯಾಡ, ಬಹಳ ಕಪಟಿದ್ದ. ಆ ಹೊಗೆಯನ್ನು ನುಂಗಿಕೊಂಡು ಹೊರಗಡೆ ನಾವು ಅಡಿಕೊತ್ತಿದ್ದ. ಅದು ಮಾಲಿಂಗರಾಯನ ದೃಷ್ಟಿಗೆ ಬೀಳುತ್ತದ. ಅವನು ಹಿಡ್ಕೊಂಡು ಬಂದು ನೋಡುದರಾಗ ಇವ್ರ ಕಥೆ ಅದೋ ಗತಿಯಾಗಿದೆ. ಅಣ್ಣ, ನಾವು ತಂದಿಗೆ ವಚನ ಕೊಟ್ಟಿದ್ದೀವಿ, ತಂದಿ ಮುಂದೆ ಹೋಗಿ ಅವ್ರ ರುಂಡಗಳನ್ನು ಚೆಂಡಾಡಬೇಕಾಗಿತ್ತು, ಆದ್ರೂ ನೀ ಇಲ್ಲೇ ಮಾಡಿದಿ, ನೀ ಹಿಂಗ್ ಮಾಡಬಾರ್ದಾಗಿತ್ತು ಅಂತ ಹೇಳಿ ಅಣ್ಣನಿಗೆ ಹೇಳಿದಾಗ ಅಣ್ಣಂದ ನನಗೆ ಯಾಕೋ ತಡ್ಕೊಳಕ್ ಆಗ್ಲಿಲ್ಲ, ತಂದಿ ನೆನಪಾಯಿ ಇವ್ರನ್ನ ಇಲ್ಲೇ ಮುಗಿಸಿಬಿಟ್ನಿ ಅಂದವ್. ಅವಾಗ ರುಂಡುಗಳನ್ನೆಲ್ಲಾ ಕಟ್ಟಿಕೊಂಡು ಸೈನ್ಯದೊಂದಿಗೆ ಎಲ್ಲಿಗೆ ಬರ್ತಾರ? ತುಕ್ಕಾಪುರಾಯನ ನೆಲಮನಿ ಹತ್ರ ಬರ್ತಾರ. ಅಲ್ಲೊಂದು ಪಾತಾಳದಿಂದ ಪಾಯ ಸೋಸಿ ಏನ್ರಿ ಆ ತಂದಿರುವಂತ ರುಂಡುಗಳನ್ನ ಅದರಾಗ ಒಟ್ಟಿ ಜೀವಂತ ಇದ್ದವನ ಒಳಗ ಚೆಂಡು ಹೊಡೆದು ಒಗಿಬೇಕಂತಿದ್ರು. ರಗಡ ಮಲ್ಲನ ಅಂತಕ್ಕಂತ ಬ್ಯಾಡ ಹೇಳಿದ, ಯಪ್ಪ ನಮ್ಮ ಕುಲ ಬಾಂಧವರನ್ನ ಎಲ್ಲಾರನ್ನೂ ನೀವು ಸಾಯಿಸಿದ್ದೀರಿ, ನಾವು ಮಾಡಿರ್ತಕ್ಕಂಥ ಹಲಕ ಕೆಲಸ, ಲೋಪರ ಕೆಲಸ, ದುಷ್ಟ ಕೆಲಸ ಏನ್ರಿ ನಾವು ಮಾಡಿದ್ದು ನಾವು ಅನ್ಬೇಕಾಯ್ತು, ಅವ್ರನ್ನೆಲ್ಲಾರನ್ನೂ ಮುಗಿಸಿದ್ದೀರಿ. ನನ್ನ ಒಬ್ಬನ ಏನಾದ್ರೂ ನೀವು ಬಿಟ್ರ ತಂದೆ ನನ್ನ ಔಷಧ ಉಳ್ಕೋತತಿ, ಮತ್ತೆ ನೀವು ನನ್ನ ಹೊಡೆದ್ರೆ ನನ್ನ ಔಷಧ ನಿರ್ವೋಸ ಆಗ್ತತಿ. ಹುಡುಗೋಲ ಕುಂಬಳಕಾಯಿ ಎರಡೂ ನಿಮ್ಮ ಕೈಯಲ್ಲಿ ಐತಿ, ನಿಮಗೆ ತಿಳಿದಂಗ ಮಾಡ್ರಿ ಅಂತ ಆ ರಗಡ ಮಲ್ಲ ಅಂತಕ್ಕಂಥ ಬ್ಯಾಡ ಹೇಳ್ತಾನ. ಅವಾಗ ಕರುಣೆ ಉಳ್ಳ ಆಗಿರ್ತಕ್ಕಂಥ ಮಹಾಲಿಂಗರಾಯ, ಆಯ್ತು ನಿನ್ನ ದುಷ್ಟ ಗುಣಗಳೆಲ್ಲ ಬಿಡಬೇಕು, ನಿನ್ನ ದುಷ್ಟ ಬುದ್ಧಿ ಬಿಡಬೇಕು. ನಮ್ಮ ಸತ್ಯ ಸಂಘದಲ್ಲಿ ನೀನು ಒಬ್ಬ ಸಾಧಕನಾಗಿ ಮತ್ತ ನಮ್ಮ ಸ್ನೇಹಿತರಲ್ಲಿ ನೀನು ದುಡುಕಿ ಮಾಡ, ಕಾಯಕ ಮಾಡ ಅಂತ ಹೇಳಿ ಆವತ್ತು ಮಹಾಲಿಂಗರಾಯ ಜೀವದಾನ ಕೊಟ್ಟ. ಯಾರಿಗೆ? ಒಬ್ಬನೇ ಒಬ್ಬ ರಗಡ ಮಲ್ಲನ ಅಂತಕ್ಕಂಥ ಬ್ಯಾಡನಿಗೆ. ಅದಕ್ಕ ಈ ನಮ್ಮ ಜಗತ್ತೊಂದಿನ ಎಲ್ಲಾ ಬ್ಯಾಡ ಅವ್ರ ಅಂಶ ಉಳ್ಕೊಂಡೈತಿ ಏನ್ರಿ, ಉಳ್ಕೊಂಡೈತಿ. ಏನ್ ಆತ್ಮೀಯ ಬಂಧುಗಳೇ, ಪಾತಾಳದಿಂದ ಪಾಯ ಸೋಸಿ ಎಲ್ಲಾ ರುಂಡಗಳನ್ನ ಅದ್ರಾಗ ಹಾಕಿ ಅದನ್ನ ರಾತ್ರಿ ರುದ್ರಗಟ್ಟಿ ಕಟ್ಟಿಸಿ ಏನ್ರಿ ಹಣ್ಣು ಅಂದ್ರೆ ಕೋರಿ ಶೆಟ್ಟಿ ಕಲ್ಲಣ್ಣ ಅಂತಿದ್ರಲ್ಲ, ಸೇವಾ ಮಾಡ್ಕೊಂಡು ತುಕಾಪುರ ಅವ್ ಬರ್ತಾನ. ಯಾಕಪ್ಪ ಇಷ್ಟೊಂದು ಜಡಿಗಳನ್ನ ಬಿಟ್ಟಿದಿ, ಈ ಕೇಸುಗಳನ್ನ ಬಿಡಲಾಕ ಕಾರಣ ಏನು ಅಂತ ಮಾಲಿಂಗರಾಯ ಕೇಳಿದಾಗ ಅವ ಹೇಳ್ತಾನ, ಕೋರಿ ಶೆಟ್ಟಿ ಕಲ್ಲಣ್ಣ, ಯಪ್ಪ ಈ ದುಷ್ಟರು ಬಹಳ ಕಾಟ ಕೊಡ್ತಿದ್ರು, ಬಹಳ ತೊಂದರೆ ಕೊಡ್ತಿದ್ರು. ನಾ ಹಿಂದೆ ಬೇಡ್ಕೊಂಡಿದ್ದೆ ಏನಂತ, ಭಗವಂತ ಯಾವಾಗ ಬಂದ ಈ ದುಃಖ ನಿವೃತ್ತಿ ಮಾಡ್ಕೊಳ್ತಿ ಅಲ್ಲಿ ತನಕ ಈ ನನ್ನ ಜಡಿಗೆ ನನ್ನ ತೆರಿಗೆ ಕೈ ಹಚ್ಚೋದಿಲ್ಲ ಅಂತ ಬೇಡ್ಕೊಂಡಿದ್ದೆ. ಪರಮಾತ್ಮನಾದ ನೀವು ಮಹಾಲಿಂಗರಾಯರಾಗಿ ಬಂದು ಜಕರಾಯರಾಗಿ ಬಂದು ದುಷ್ಟರನ್ನ ಹೊಡೆದರೆಲ್ಲ ಇನ್ನು ಮ್ಯಾಲ ನನ್ನ ತಲೆ ಕೂದಲವನ್ನು ತೆಗಿತೀನಿ ಅಂತ. ಅವಾಗ ಹೋಗಿ ತಮ್ಮೆಲ್ಲ ತೆರೆಯನ್ನ ಸ್ವಚ್ಛ ಮಾಡ್ಕೊಂಡು ಬರ್ತಾರ. 11 ಮಂದಿ ರುದ್ರರು. ಸಮಯ ಬೆಳಗಿನ ಜಾವ 4:15 ಆಗಿರ್ತದ. ಅವಾಗ 11 ಮಂದಿ ರುದ್ರನನ್ನ ಅಲ್ಲಿ ತಂದು ಏನ್ರಿ ಒಳ್ಳೆ ತಿಥಿವಾರ ನಕ್ಷತ್ರ ಅದು ನಡೆದಿರೋದು ಭಾರತ ಹುಣ್ಣಿಮೆಯ ದಿನ ಬೆಸ್ಕಿನ ಜಾವದಲ್ಲಿ 4:30 11 ಮಂದಿ ರುದ್ರರಿಂದ. ಆ 11 ಮಂದಿ ರುದ್ರ ಯಾರು ಅಂತ ಕೇಳಿದ್ರೆ ಹೇಳ್ತಾರ ನೋಡ್ರಿ. ಏನ್ರಿ ಮೊದಲನೇ ಅವನು ಅಮರೇಶ್ ರುದ್ರ, ಮತ್ತೆ ಎರಡನೇದವನು ಮದಾಗ್ರ ರುದ್ರ, ಮೂರನೇ ಅವನು ದಿವಾಕರ ರುದ್ರ, ನಾಲ್ಕನೇ ಅವನು ತಾರಜ್ಯ ರುದ್ರ, ಐದನೇ ಅವನು ಉಗ್ರಶೈನ ರುದ್ರ, ಆರನೇ ಅವನು ವೇದಾಂಗ ರುದ್ರ ಏನ್ರಿ.
6ನೇಯವನು ಏಳನೇಯವನು ಕಟಕ ರುದ್ರ, 8ನೇಯವನು ರತನ ರುದ್ರ, 9ನೇಯವನು ದುಶಾಸನ ರುದ್ರ, 10ನೇಯವನು ಕಪಿಲಾಕರ ರುದ್ರ, 11ನೇಯವನು ಹನುಮಂತ ರುದ್ರ. ಈ ಹನುಮಂತ ಈ 11 ರುದ್ರರನ್ನ ರುದ್ರಗಟ್ಟಿ ಮ್ಯಾಲ ನಿಲ್ಲಿಸಿ ಎಕ್ಕಿ ಕಿರೀಟವನ್ನ ಅವರ ತೆಲೆಗೆ ಹಾಕಿ ಮಾಲಿಂಗರಾಯನೇ ಶಿವನ ಸಲಗದ ಗೋಳಿ ಮೇಲೆ ಮೂಕ ಹೊಯ್ಕ ಈಗ ಹೇಳ್ತೀನಿ, ಮುಂದೂ ನಾ ಬಂದು ಮಾಡ್ತೀನಿ ಅಂತ ಮಾರ್ಮಿಕವಾದ ವಿಷಯ ಹೇಳಿರ್ತಾನ. ಸ್ವತಃ ಮಾಲಿಂಗರಾಯನೇ ಶಿವನ ಸಲಗದ ಗೂಳಿ ಮೇಲೆ ಗೂಳಿಯಿಂದ ಮೂಕ ಹೊಯ್ಕವನ್ನ ಭಾರತ ಹುಣ್ಣಿಮೆ ದಿನ 4:30ಕ್ಕೆ ಆ ಕಾರ್ಯಕ್ರಮ ನಡೀತದೆ ಏನಾಗ್ತೀವಿ ಬಂಧುಗಳೇ. ಇದೇ ರೀತಿ ಮುಂದೂ ಕೂಡ ನಿಮ್ಮ ಔಷಧವರು 11 ಮಂದಿ ರುದ್ರರನ್ನ ಕರೆದುಕೊಂಡು ಭಾರತ ಹುಣ್ಣಿಮೆಗೆ ಒಂದು ಗೂಳಿಯ ಹಿಂಬಾಲ ನಾನು ಬರ್ತೀನಿ, ಬಂದ ಈ ಮೂಕ ಹೊಯ್ಕ ನಡೆಸಿಕೊಡ್ತೀನಿ, ನೀವು ಮುಂದೆ ನಡೆಸ್ಕೊಂಡು ಹೋಗ್ರಿ ಅಂತ ಮಾಲಿಂಗರಾಯ ಉಪದೇಶ ಮಾಡ್ತಾನ. ಅದೇ ರೀತಿ ಅವ್ರು ನಡೆಸ್ಕೋತಾರ. ಹೇಳಿ ಇಷ್ಟೆಲ್ಲ ಆದ್ಮೇಲೆ ಮಾಲಿಂಗರಾಯ ತನ್ನೆಲ್ಲ ಸೈನ್ಯ ಕರ್ಕೊಂಡು ತನ್ನ ಪೂರ್ವಿಕರ ಸ್ಥಾನವಾದ ಏನ್ರಿ ಪೂರ್ವಿಕರ ಸ್ಥಾನವಾದ ಜಾಗೃತಿ ಪೂರ್ವಕ ಬರ್ತಾನ. ಅದು ಜಾಗೃತಿ ಪೂರ್ವ ಮೊದಲನೇದು ಜತ್ತಿ ಜಿತ್ತಿ ನಾರದರಿಂದ ನಾರಾಯಣಪುರ, ಆಮೇಲೆ ಅದು ಹುಲಜಂತಿ ಆಗ್ತದ. ಅದು ಹೆಂಗ ಆಗ್ತದ ಅಂತ ನಾಳೆ ಗೊತ್ತಾಗ್ತದ ಏನ್ರಿ. ಮಾಲಿಂಗರಾಯ ಹುಲಿ ಹಾಲಿಗೆ ಹೋಗವದಾನ, ಗುರು ಬಾಳ ಕಾಡಿ ಬೇಡವದಾನ, ಏನೇನು ಬೇಡ್ತಾನ ಏನೇನು ತರ್ತಾನ ಅದ ನಾಳಿನ ದಿನ ಬರ್ತದ ಕಥಾಭಾಗ. ಮತ್ತೆ ಜಕರಾಯನ ಗುರು ಯಾರು, ಅವ ಹೆಂಗ ಭಕ್ತಿ ಮಾಡ್ತಾನ, ಅವನ ಮದುವೆ ಎಲ್ಲಿ ಆಗ್ತದ, ಅವನ ಸ್ಥಾನ ಎಲ್ಲಿ ಆಗ್ತದ, ಅವನ ಆಶ್ರಮ ಎಲ್ಲಿ ಇರ್ತದ, ಈ ವಿಷಯಗಳೆಲ್ಲ ನಾಳೆ ನೋಡ್ತದ. ಮಾಲಿಂಗರಾಯ ಗುರುವಿನ ಶೋಧಕ್ಕೆ ಬರ್ತಾನ ಏನ್ರಿ. ಗುರುವಿನ ಶೋಧಕ್ಕೆ ಬಂದ ಗುರು ಮೊದಲೇ ನೀವು ಕೇಳಿದಿರಲ್ಲ ಮೊನ್ನೆ ದೋನಾಜಿ ಕೆರೆಯಲ್ಲಿ ಗುಪ್ತ ರೂಪದಿಂದ ಇರ್ತಾನ. ಕೆಲವು ಪುರಾಣಗಳು ಹೇಳ್ತಾವ ಜಲಮಾಯಿ ಕೆರೆಯಲ್ಲಿ ಇದ್ರು ಅಂತ ಏನ್ರಿ. ಇದು ಹುಲಜಂತಿಗೆ ಹತ್ರ ಇರೋದ್ರಿಂದ ದೋನಾಜಿ ಕೆರೆಯಲ್ಲಿ ಗುಪ್ತ ರೂಪದಿಂದ ಇರ್ತಾನ. ಮೊದಲನೇ ಶಿಷ್ಯರು ಮಾಯಂ ಇರ್ತಾಳ, ಹಾವು ಕಚ್ಚಕ್ಕೆ ಸಾಯ್ತಾಳ, ಸ್ವರ್ಗಕ್ಕೆ ಹೋಗ್ತಾಳ. ಇನ್ನ ಮಾಲಿಂಗರಾಯ ಇವ್ರ ಹತ್ರ ಬರ್ಬೇಕಾಗ್ತದ. ಕಾರಣ ಏನು ಅಂತಂದ್ರ ಎಷ್ಟು ಮಂದಿ ಶಿಷ್ಯರಾಗಿ ಹೋದ್ರು ನೋಡ್ರಿ, ವೀರಲಿಂಗನಿಗೆ ಯಾರೋ ಒಬ್ರು ತಡೆದಿಲ್ಲ. ಅವನೊಂದು ಉಗ್ರ ರೂಪ. ಯಾಕಂದ್ರೆ ಎಷ್ಟೋ ಚೆನ್ನಾಗಿ ಸೇವೆ ಮಾಡಿದ್ರು ಕೂಡ ಮುಖಾತಿರಿಗೆ ಅವರಿಗೆ ಬಂಧಿಸ್ತಿರ್ಲಿಲ್ಲ. ಹೀಗಾಗಿ ಉಗ್ರ ರೂಪ ತಾಳಿದಾಗ ಈ ಬಂದ ಶಿಷ್ಯರು ಓಡೋಡಿ ಹೋಗ್ತಿದ್ರು ಏನ್ರಿ. ಬೆಳಿಗ್ಗೆ ಬಂದವರು ಮಧ್ಯಾಹ್ನ ಇರ್ತಿದ್ದಿಲ್ಲ, ಮಧ್ಯಾಹ್ನ ಬಂದವರು ಸಾಯಂಕಾಲ ಇರ್ತಿದ್ದಿಲ್ಲ, ಸಾಯಂಕಾಲ ಬಂದವರು ಬೆಳಿಗ್ಗೆನೆ ಇರ್ತಿದ್ದಿಲ್ಲ, ಅವರೆಲ್ಲ ನಾಪತ್ತೆ. ಹಿಂಗಾಗಿ ವೀರದೇವರ ಹತ್ರ ಯಾರು ಬರ್ಲಿಲ್ಲ ಏನ್ರಿ. ಹುಬ್ಬಗ ದಡಿಗ ಅಂತ ಇಬ್ರು ಶಿಷ್ಯರಿದ್ರು ಏನ್ರಿ, ಅವರು ಬರ್ಲಿಲ್ಲ. ಮತ್ತೆ ಯತಾಳ ಭೂತಾಳ ಜಟ್ಟಿಂಗ ಅಂತಕ್ಕಂಥವ್ರು ಬೀರ್ಲಿಂಗನ ಶಿಷ್ಯರ್ರಿ ಅವರು ಏನ್ರಿ. ಅವರು ಸೇವೆ ಮಾಡ್ಕೊಂಡು ಅವನ ಹತ್ರನೇ ಇದ್ರು, ಅವರು ಗಟ್ಟಿದ್ರು. ಆದ್ರೂ ಅವರು ತಡಿಲಿಲ್ಲ, ಒಂದು ಕಡೆ ಅವ್ರು ಇರ್ಲಿ ಏನ್ರಿ. ಮಹಾಲಿಂಗರಾಯರು ಏನ್ ಮಾಡ್ತಾರೋ ಅಂತ ಕೇಳಿದ್ರೆ ಕಿಲ್ಲಾರ ಮೆಸ್ಕೋತ ಬಂದಿರ್ತಾರ ಏನ್ರಿ. ಕಿಲ್ಲಾರ ಮೆಸ್ಕೋತ ಬಂದಾಗ ನನ್ನ ಶಿಷ್ಯನ ಪರೀಕ್ಷೆ ಮಾಡಿ ನೋಡ್ಬೇಕು ಅಂತ ಹೇಳಿ ಗುರು ಬಹಳ ಗಂಭೀರದಿಂದ ಏನೋ ಆಗಿ ಓಡ್ತಾನ್ರಿ ಅಲ್ಲಿ ಏನ್ರಿ. ಏನಾಗಿ ಓಡ್ತಾನ್ರಿ, ಗಂಡಿ ಅರಳಿ ಆಗಿ ಓಡ್ತಾ ಇರ್ತಾನೋ. ಅವಾಗ ಮಾಲಿಂಗರಾಯ ಚಿಗರಿಕರ ಆಗಿ ಬೆನ್ನು ಹತ್ತಾನ, ಜಿಂಕಿಯಾಗಿ ಬೆನ್ನು ಹತ್ತಾನ. ಒಡ್ಕೋತ ಗುರುವಿನ ಬೆನ್ನು ಹತ್ತಿದಾಗ ಆ ಗಂಡ ಎರಳಿ ಅಕ್ಕಿ ಗಿಡದಂಗ ಹಾಸಿ ಎಲ್ಲಿ ಚಿಕ್ಕೋತ ಹೋಗ್ತಿತ್ತು ಅಂತ ಕೇಳಿದ್ರ ಆ ದೋನಾದಿ ಕೆರೆ ಇರ್ತಿರ್ಲ, ಆ ಕೆರೆಯಾಗ ಹೋಗಿ ಜಿಗಿತ್ರಿ. ಅದ ಕೆರೆ ಡೋನಾಜ್ ಕೆರೆ ಏನಂತಿದ್ರಲ್ಲ ಆ ಕೆರೆಯಾಗ ಹೋಗಿ ಜಿಗಿತು. ಇವನು ಎಲ್ಲಿ ಚಿಗರಿ ಬೆನ್ನು ಹತ್ತಿತ್ತು ನೋಡ, ಆ ಚಿಗರಿ ಕೂಡ ಅದು ಹೋಗಿ ಕೆರೆಯಾಗ ಜಿಗಿತ್ತು. ಅವ್ ಮ್ಯಾಲ ಇರ್ಲಿಲ್ಲ, ಗಂಡ ಇರಲಿ, ಅದು ಪಾತಾಳಕ್ಕೆ ಹೋಗಿ ನನ್ನ ಗುರುತು ಹಿಡಿದಿರಬಾರ್ದ, ನನ್ನ ಗುರುತು ಹತ್ತಿರಬಾರ್ದ, ಈಗ ಕಾಡಿ ಪರೀಕ್ಷೆ ನಾವು ಮಾಡಿ ನೋಡ್ಬೇಕಂತ ಹೇಳಿ ಏನು ಬೀರಲಿಂಗ ದೇವರು ಗಂಡಿ ಅರಳಿಯಾಗಿ ಜಿಗಿದಿದ್ರಲ್ಲ, ಪಾತಾಳದಲ್ಲಿ 7 ಮೊಳ ಕೊಲ್ಲಾಗಿ ಬಿದ್ದಿದ್ರು ಅವರ. ನೋಡೋಣ ಹೆಂಗ್ ಕೊಡ್ತಾ ಹೇಳ್ತಾನೆ ಹೇಳಿ ಮಾಲಿಂಗರಾಯ. ಎಷ್ಟು ಭಕ್ತಿ ಅದ ನೋಡೋಣ ಅಂತ. ಅವಾಗ ಮಾಲಿಂಗರಾಯ ತಾನು ದಿವ್ಯ ಜ್ಞಾನಿ, ತ್ರಿಕಾಲ ಜ್ಞಾನಿ,
ಗುರುವಿನ ಗುರುತ ಹೇಳ್ತಾನ. ನನ್ನ ಗುರು ನೋಡು, ನೀರಾಗ ಕಣ್ಣ ಹಾಕ್ಸಿ ನೋಡಿದ್ವಿ, ಎಲ್ಲಿ ಕಾಣಲಿಲ್ಲ, ಕಲ್ಲಾಗಿ ಏನ್ ಬಿದ್ದಿದ್ದಲ್ಲ, ಏಳು ಮಳ ಕಲ್ಲಾಗಿ ಬಿದ್ದಿದ್ರೆ ಇದ ನನ್ನ ಗುರು, ಇದ ನನ್ನ ಗುರು. ಈ ಕಲ್ಲನ್ನ ನಂಬಬೇಕ, ಕಲ್ಲು ನೆಂಬಿದ್ರ ನನ್ನ ಜೀವನ ಉದ್ಧಾರ, ಕಲ್ಲು ಬಿಟ್ರ ಗತಿ ಇಲ್ಲ. ಗುರು ಕಲ್ಲಾಗಿ ಬಿದ್ದಾನ. ಈ ಕಲ್ಲನ್ನ ದೀರ್ಘದಂಡ ನಮಸ್ಕಾರಗಳನ್ನ ಹಾಕಿ ಗುರುವಿನ ಜೊತೆಯಲ್ಲಿ ಮಾತಾಡಬೇಕು ಅಂತ ಪಾತಾಳ ಗಂಗ್ಯಾಗ ಗುರುವಿನ ಗುರುತ ಹೇಳ್ತಾನ. ಗುರು ಮೊದಲಿನ ಅವತಾರ ತೊಡ್ತಾನ. ಶಿಷ್ಯನಿಗೆ ಎರಡು ಕೈಗಳಿಂದ ತುಂಬಾ ಹೃದಯದಿಂದ ಆಶೀರ್ವಾದ ಮಾಡ್ತಾನ. ಜಗತ್ತಿನಲ್ಲಿ ನೀನು ವಿಜಯನಾಗುವಂತ ವಿಜಯ ಭವ ಅಂತ ಹೇಳಿ ಆಶೀರ್ವಾದ ಮಾಡ್ತಾನ. ಅವಾಗ ಗುರು ಶಿಷ್ಯರ ಮಾತನಾಡಿತಾವ ಪಾತಾಳ ಗಂಗ್ಯಾಗ. ಏನ್ರಿ, ಮುಂದ ಅವರು 56 ದೇಶಗಳನ್ನು ತಿರುಗಾಡಿ ಸಂಚಾರ ಮಾಡಿ ಎಲ್ಲಾ ದೇಶಗಳಲ್ಲಿ ಗುರುವನ್ನ ಉಳಿಸ್ಯಾರ. ಏನ್ರಿ, ಅವಾಗ ಗುರುವಿನ ಜೊತೆ ಮಾತಾಡುವಾಗ ಜಕರಯ್ಯ ಹೋಗಿ ತಾಯಿ ಹೇಳ್ತಾನ, ಮುಂದೆ ಗಂಡು ಎರಡೆ ಆಗಿ ಅವ್ರ ಗುರು ಹೊಂಟಿದ್ದ, ಅದ್ರ ಬೆನ್ನ ಹತ್ತಿ ಮಾಳಿಂಗರಾಯ ಹೋದ, ಕೆರೆಯಾಗ ಜಿಗದಾನು, ನೀನ್ ಅಳ್ಬೇಡ, ಅವೇನು ಶಕ್ತಿ ಇಲ್ಲ, ಅವ್ ಸಾಯಾಂಗೂ ಇಲ್ಲ ಏನ್ರಿ ಅಂತ ಹೇಳಿ ಜಕರಯ್ಯ ತಾಯಿ ಹೇಳಿ, ತಾಯಿ ಕಣ್ಬಾಯಿ ತಿಳ್ಕೊಂಡ್ರು. ತಾಯಿಗೆ ಅರುವಂತವಾಗಿ ಮಾಲಿಂಗರಾಯ ಪಾತಾಳ ಗಂಗಿಯಲ್ಲಿ ಇದ್ದ ತಾಯಿಗೆ ಮುತ್ತಿನಂತ ಮಾತು ಹೇಳ್ತಾನ. ಪಾತಾಳ ಗಂಗಿಯಲ್ಲಿ ಇದ್ದ ತಾಯಿಗೆ ಮಾತು ಹೇಳ್ತಾನ. ಏನಂತ? ತಾಯಿ, ನಾಳೆ ನಮ್ಮ ಗುರುವಿನ ಜೊತೆಲಿ ನಾ ಹೊರಗೆ ಬರ್ತನ, ದೋಣೋಜಿ ಕೆರೆ ಮ್ಯಾಲ 7 ಬಂಡಿ ಅನ್ನವನ್ನ ಮಾಡ್ಕೊಂಡ ಗುರುವಿಗೆ ಎಲ್ಲಾ ತರದ ನೈವೇದ್ಯ ಮಾಡ್ಕೊಂಡ, ಮತ್ತ ಅಲ್ಲಿ ನೆಲಮನೆಯಲ್ಲಿ ಇರ್ತಕ್ಕಂತ ಜಾಡಿ ಗಂಬಳಿಯನ್ನ ತಗೊಂಡ, ಹೊಟ್ಟಿ ವಾಲಗವನ್ನ ತಗೊಂಡ ನೀವು ಈ ಕೆರೆ ಹತ್ತಿರ ಬರಬೇಕು. ಯಾಕಂತ ಕೇಳಿದ್ರೆ ಅಷ್ಟೊಂದು ಅಂದೆ ಯಾಕೆ ಬೇಕು ಅಂದ್ರೆ ಯತಾಳ ಭೂತಾಳ ಜಟ್ಟಿಂಗ ಅವ್ರ ಬಂಡಿ ಗಟ್ಲೆ ಅನ್ನ ಉಣಾವ್ರದಾರ, ಅದಕ್ಕೆ ಇಷ್ಟ ಅನ್ನ ಬೇಕಾಗೈತಿ ಮಾಡ್ಕೊಂಡು ಬಾ ಅಂತ ಹೇಳಿ ಪಾತಾಳ ಗಂಗಿಯಲ್ಲಿದ್ದು ಮಾಲಿಂಗರಾಯ ತಾಯಿ ಹೇಳಿರ್ತಾನ. ತಾಯಿ ಅದನ್ನೆಲ್ಲ ಕೇಳಿಸಿಕೊಂಡು ಎಲ್ಲಾರನ್ನು ಕರ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಶಿವಸ್ಥಾನ ತಗೊಂಡ ನೋಡ್ರಿ ಒಟ್ಟಿ ವಾಲಗ ಡೊಳ್ಳು ಬಾರಿಸ್ಕೋತ ಕೆರೆ ಹತ್ತಿರ ಬರ್ತಾನೋ. ಮಾಲಿಂಗರಾಯ ಗುರುವಿನ ಕರ್ಕೊಂಡ ಮ್ಯಾಲ ಬರ್ತಾನ. ಹೇಳಿ, ಯಾವಾಗ ಒಂದು ಮಂತ್ರ ನುಡಿತಾನ ಮಾಲಿಂಗರಾಯ, ಸ್ವಾಮಿ ನಮ್ಮಯ್ಯ ದೇವರ ಬಂಧನ ಬನ್ನೀರಿ. ಹೇಳಿ, ಸ್ವಾಮಿ ನಮ್ಮಯ್ಯ ದೇವರ ಬಂಧನ ಬನ್ನೀರಿ. ಮೊದಲ ಗಣಪತಿ ತನ್ನ ತಾಯಿ ತಂದಿಗೆ ಸುತ್ತ ಹಾಕಿ ಸ್ವಾಮಿ ನಮ್ಮಯ್ಯ ದೇವರ ಬಂಧನಗೆ ಅಂತ ನೋಡಿದ್ರು. ಭೂಲೋಕದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಮೇಲೆ ಹೆಗ್ಗೇರಿ ಕೆರೆ, ಡೋಣದ ಕೆರೆ ಮೇಲೆ ಮಾಲಿಂಗರಾಯ ಈ ಮಂತ್ರ ನೋಡ್ದಾನ, ಸ್ವಾಮಿ ನಮ್ಮಯ್ಯ ದೇವರ ಬಂಧನ ಬನ್ನೀರಿ ಬನ್ನೀರಿ ಅಂತ. ಅವಾಗ ಎಲ್ಲರೂ ಅಲ್ಲಿ ಬಂದ್ರು. ಗುರುವಿಗೆ ಆಸನ ಹಾಕಿ ಅದರ ಮ್ಯಾಲ ಕುಂದ್ರಿಸಿ ಅದ್ದೂರಿಯಾಗಿ ಗುರುವಿನ ಹಬ್ಬ ಮಾಡ್ಬೇಕಂತ ಪ್ರಸಾದ ಮಾಡಿಸಿದ್ರು. ಒಂದು ಕಡೆ ಇಷ್ಟ ಪ್ರಸಾದ, ಇನ್ನೊಂದು ಕಡೆ 7 ಬಂಡಿ ಪ್ರಸಾದ. ಯಾರಿಗಾಗಿ? ಅವ್ರ ಶಿಷ್ಯರು ಯತಾಳ ಮತ್ತು ಭೂತಾಳ ಜಟ್ಟಿಂಗ ಏನ್ರಿ, ಇವರು 3 ಮಂದಿಗೆ ಪ್ರಸಾದ ಮಾಡಿಸ್ತಾರೋ. ಅವಾಗ ಮಾಲಿಂಗರಾಯ ಅವ್ರು ಸಾಲಿಲ್ಲ, ಹೊರತುಂಬ್ಲಿಲ್ಲ, ತಗ ತಿಂದ್ರು. ಮಾಲಿಂಗರಾಯನಿಗೆ ಕೇಳ್ತಾರ, ನಮಗ ಇನ್ನೊಂದಿಷ್ಟು ಮಾಂಸ ಬೇಕು, ನಮಗ ಮಟನ್ ಬೇಕು, ಎಲ್ಲಿ ಸಿಗ್ತೈತಿ, ಇನ್ನೊಂದ್ ಚೂರು ಕೊಡ್ರಿ ಅಂದಾಗ, ನನ್ನ ದೇಹನ ಕೊಡ್ತೀನಿ ನಿಮಗಾಗಿ ತಿಂದು ತೃಪ್ತಿ ಪಡ್ರಿ ಅಂತ ಹೇಳಿ ಮಾಲಿಂಗರಾಯ ತನ್ನ ತೊಗಲಿನಲ್ಲಿ ಇರ್ತಕ್ಕಂತ ತೊಡೆಯ ಒಂದ ಚರ್ಮವನ್ನು ಉಚ್ಚಿ ಅದ್ರೊಳಗಿಂದ ಮಟನ್ ತೆಗೆದ ಯಥಾಳ ಭೂತಾಳರಿಗೆ ಕೊಡ್ತಾನ. ಯಾರು ಕೊಟ್ಟಿದ್ದೀವಿ ಹೇಳ್ರಿ, ಇದಕ್ಕೆ ಯಾರು ಕೊಟ್ಟಾರ ಹೇಳ್ರಿ. ಇಷ್ಟ ಅದ್ಭುತವಾಗಿರ್ತಕ್ಕಂಥ ಮಾಲಿಂಗರಾಯ ತನ್ನ ತೊಡಿ ಮಟನವನ್ನ ತಿಂದು ಹೊಟ್ಟೆ ತುಂಬಿತವ್ರಿ. ಅಷ್ಟ ತಿಂದು ಕೂಡಲೇ ಹೊಟ್ಟೆ ತುಂಬಿತು, ಹೊಟ್ಟೆ ಉಬ್ಬಿದು ಸಾಕೆಪ್ಪ ಅಂದ. ಅವಾಗ ಮಾಲಿಂಗರಾಯನ ಅವಸ್ಥೆ ನೋಡಿ ಗುರು ಬೀರಲಿಂಗ ದೇವರು ಭಂಡಾರದ ಹಸ್ತ ಇಡ್ತಾನ ಮತ್ತು ಮಾಲಿಂಗರಾಯನ ತೊಡಿ ಮೊದಲಿನಂತೆ ಕೂಡ್ಕೊಳ್ತದ. ಏನ್ರಿ, ಅಲ್ಲಿಂದ ಗುರುಗಳನ್ನ ಒಯ್ಯುವ ಮುಖೇನ ಹಿಂದಿನ ಹೇಳ್ತಾರ ಮಾಲಿಂಗರಾಯರಿಗೆ ಕೇಳಿದಾಗ ಬಿಳಿ ಪಟ್ಟದ ಆನಿ ಮ್ಯಾಲ ಏನು ಕೊಂಡಿರ್ತಿದ್ದು ನೋಡ್ರಿ ಅವ್ ಇನ್ನೊಬ್ಬಿದ್ದಲ್ಲ, ಯಾರ ಜಟ್ಟಿಂಗ್, ನನಗೂ ಇನ್ನೊಂದಿಷ್ಟು ಏನಾರ ಬೇಕಂತ ಬಿಳಿ ಪಟ್ಟದ ಆನಿಗೆ ಮಾಲಿಂಗರಾಯ ಹೇಳ್ತಾನ, ಮುಂದಿನ ಜನ್ಮದಾಗ ಹೊನ್ನ ಹುಟ್ಟಿಗೆ ಗೌಡ್ರ ಎಂಕನ ಗೌಡ್ರ ಶಿವಲಿಂಗಮ್ಮನ ಉದರದಿಂದ ನೀ ಜನಿಸಿ ಬಂದು ನನ್ನ ಸಾಕಿನ ಮಗನಾಗಿ ಭೂಮಂಡಲದಲ್ಲಿ ಎಲ್ಲಾ ಮಠಗಳಲ್ಲಿ
ನನ್ನ ಸಾಕಿದ ಮಗನಾಗಿ ನನ್ನ ಜೊತೆ ಕುರಿ ಕಾಯ್ಕೊಂಡು ಗುರುವಿನ ಗುಲಾಮನಾಗಿ ನಿನ್ನ ಮಾನವ ಜನ್ಮ ಕಲ್ಯಾಣ ಮಾಡ್ಕೊಳ್ಳಕ್ಕಿಂತ ನೀನು ಯಥಾಳ ಭೂತಾಳ ಈ ಜಟ್ಟಿಂಗರಿಗೆ ಆಹುತಿಯಾಗಿ ನಿನ್ನ ಜನ್ಮ ಪಾವನ ಮಾಡ್ಕೊ ಅಂತ ಹೇಳ್ತಾನ ಮಾಲೀಕರೇ. ಅವಾಗ ಅದು ಆಹುತಿ ಆಗ್ತಾರ, ಮುಂದೆ ಹೋಗಿ ಅವ್ನು ಜನಿಸ್ತಾನ. ಏನ್ ಆತ್ಮಿ ಬಂಧುಗಳೇ, ಅವಾಗ ಗುರುವಿನ ಕರ್ಕೊಂಡು ಎಲ್ಲಿ ಬರ್ತಾರೋ ಅಂತ ಕೇಳಿದ್ರೆ ಆ ಪರಗಾಲ ಮಡ್ಡಿಯಲ್ಲಿ ಒಂದು ಆಶ್ರಮ ಕಟ್ಟಿ ಗುರುಗಳನ್ನ ಇಡ್ತಾರ ಏನ್ರಿ. ಮುಂದ ಕಥಾಭಾಗ ನಾಳಿನ ದಿವಸ ಮುಂದುವರಿತದ. ಇನ್ನೊಂದು ನಿಮಗ ಮುಖ್ಯವಾದ ವಿಷಯ ಹೇಳ್ತೀನಿ ಕೇಳ್ರಿ ಏನ್ ಆತ್ಮಿ ಬಂಧುಗಳೇ. ಒಬ್ಬ ಕುರಿ ಮೇಯಿಸ್ಕೋತ ಒಬ್ಬ ಬೀರಯ್ಯ ಇದ್ದ ಏನ್ರಿ. ಬೀರಯ್ಯ ಇದ್ದ, ಅವನು ತಾಯಿ ಮಾತುಗಳನ್ನ ಕೇಳ್ತಿದ್ದ. ತಾಯಿ ಹೆಂಗ್ ಹೇಳ್ತಾಳ ತಾಯಿ ಮಾತು ಕೇಳ್ತಿದ್ದ. ಒಂದಿನ ಏನಾಗಿತ್ತು ಅಂತಂದ್ರ ಮರಿಗಳ ಮಾರಾಕ ಸಂತಿಗೆ ಹೋಗಿತ್ತು. ನಿಮ್ ಕಡೆ ಯಾವ ಸಂತೆ ಆಗ್ತಾವ್ರಿ? ಮರಿ ಸಂತೆ. ಮೊದಲು ಸಂತೆ ಆಗ್ತದ್ರಿ. ಇಂತ ಅದ್ಭುತ ಸಂತೆಗಳು ಬೇರೆ ಬೇರೆ ಕಡೆ ನಡೀತಾವ. ತೊದಲ ಬಗ್ಗೆ ಒಂದು ಮರಿ ಸಂತೆ ನಡೀತದೆ ಏನ್ರಿ. ಮರಿ ಸಂತಿಗೆ ಹೋಗಿದ್ದ. ತಾಯಿ ಏನ್ ಹೇಳಿದ್ರು ಅಂತಂದ್ರ, ಮಗನೇ ಎಲ್ಲಿ ಹೊತ್ತು ಮುಗ್ದೈತಿ ನೋಡ ಅಲ್ಲೇ ವಸ್ತಿ ಮಾಡಬೇಕು ಅಂತ ತಾಯಿ ಹೇಳಿರ್ತಾವ. ಮಗ ಮರಿ ಮಾಡ್ಕೊಂಡ ರೊಕ್ಕ ಎಲ್ಲ ಒಳಗೆ ಜೋಬಿನಾಗ ಇಟ್ಟುಕೊಂಡ ಬರ್ತಿದ್ದ. ಹೊತ್ತು ಮುಗಿತು. ಹೊತ್ತು ಎಲ್ಲಿ ಮುಗಿತು? ಸೂರ್ಯನಿಗೆ ನಮಸ್ಕಾರ ಮಾಡಿ ತಾಯಿ ಹೊಟ್ಟೆಯಾಗ ಸೂರ್ಯ ಹೋಗ್ತಿದ್ದ. ತಾಯಿ ನೆನಪು ಬಂದು ಬಿಟ್ಟು ಅವನ ಅಲ್ಲೇ ನಿಂತ್ಕೊಂಡ. ಎಲ್ಲಿ ರೋಡ್ ಮ್ಯಾಲ ನಡ್ಕೋತ ಬರ್ತಿದ್ರಲ್ಲ ಅಲ್ಲೇ ನಿಂತ್ಕೊಂಡ. ಅಲ್ಲೇ ಹೊತ್ತು ಮುಗಿತು. ಮತ್ತೆ ಅಲ್ಲೇ ಮಾಡ್ಕೊಂಡ. ರಾತ್ರಿ 12 ಗಂಟೆಗೆ ಸರಿಯಾಗಿ ತುಡುಗರು ಬಂದ್ರಿ. ಕಳ್ತನ ಮಾಡ್ಕೋ ಕುದುರೆ ಮ್ಯಾಲ ಬರ್ತಿದ್ರ. ಅವ್ರು ಟಕಕ್ 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 ಅಂತ ಶಬ್ದ ಕೇಳ್ತಿದ್ದ. ಇವ್ ಹೇಳ್ತಿದ್ದ ಬೀರಯ್ಯ, ನೋಡ್ರಿ ನಾ ಸಂತಿಗೆ ಹೋಗಿನಿ, ಮರಿ ಮಾರೇನಿ, ದುಡ್ಡು ನನ್ನ ಹತ್ರ ಅದಾವ, ಮತ್ತ ನಾ ನಡು ದಾರಿಯಾಗ ಮನೆಗೇನಿ, ನೀವು ನನ್ನ ಮ್ಯಾಲ ಕುದುರೆ ಹಾಸ್ಕೊಂಡು ಕೊಲ್ಬೇಡ್ರಿ ಅಂತ ಅವ್ನು ಹೇಳ್ತಿದ್ದ. ಅವ್ರೇನ್ ಮಾಡಿದ್ರು, ಯಾವ ಒಬ್ಬ ಕಳ್ಳ, ಯಾವ ಒಬ್ಬ ಇಲ್ಲೇ ಸಿಕ್ಕಾನ, ಏನಾದ್ರು ಸಿಗ್ಬೋದು ಇವನ ಹತ್ರ ಅಂತ ಹೇಳಿ ಮೆತ್ತಗೆ ಬಂದ್ರಿ. ಇಳಿದು 4 ಮಂದಿ ಇದ್ರು. ಏನಪ್ಪಾ ಎದ್ದೇಳಂದ್ರು. ಇಲ್ಲ, ನನ್ನ ತಾಯಿ ಹೇಳ್ಯಾಳ ಎಲ್ಲಿ ಹೊತ್ತು ಮುಗ್ತದಲ್ಲ ಅಲ್ಲೇ ಮಣ್ಕೋ ಅಂತ ಹೇಳಾಳು. ಆದ್ದರಿಂದ ನಾ ಇಲ್ಲೇ ಮಣ್ಕೊಂಡನಿ, ಮತ್ತ ನೀವು ಹೋಗ್ರಿ. ಯಾಕೆ ನಿನ್ನ ಹತ್ರ ಏನೈತಿ? ಏನ್ ಇರ್ಲಾಕೇನು, ನಿನ್ನೆ ನಾನು ಮರಿ ಮಾರಕ್ ಹೋಗಿದ್ನಿ ಸಂತಿಗೆ, ಮರಿ ಮಾರ್ಕೊಂಡ್ ಬಂದಿದ್ದೀನಿ. ನನ್ನ ಹತ್ರ ಒಂದು 25,000 ರೂಪಾಯಿ ಇದಾವಂತ. ಈ ಕಳ್ಳರಿಗೆ ಏನ್ ಬೇಕಾಗಿತ್ರಿ? ಇವ್ರಿಗೆ ರೊಕ್ಕ ಬೇಕು, ಜಲ್ದಿ ಬಂಗಾರ ಬೇಕು. ಇವ್ರು ದೊರುಡಿ ಮಾಡವ್ರಿ. ಇನ್ನು ಪುಕ್ಕಟ ಸಿಕ್ಕತ್ತೆ ಅಂದ್ರೆ ಪಕಡ ಮಾಡಾರ್ದ ಬಿಡ್ತಾರೇನ್ರಿ. ಅವಾಗ ಅವನ ಎಲ್ಲಿದಾವು ಅಂತ ಹೇಳಿ ಒಬ್ಬನ ಇದ್ರ ಕಸ್ಕೋತಾರ. ದುಡ್ಡೆಲ್ಲ ಕಸ್ಕೊಂಡ್ ತಮ್ಮೊಳಗೆ ಇಟ್ಕೋತಾರ. ಅವಾಗ ಮನುಷ್ಯ ಹೇಳ್ತಾನೋ, ಬೀರಯ್ಯ ಅಲ್ರಿ ನಂದು ಒಬ್ಬನ ಕಸ್ಕೊಳತ್ತೀರಿ, ಮ್ಯಾಲ ಮರದಾಗ ನೋಡ್ರಿ ಒಬ್ಬ ಮುದ್ದಿಗಾರ ಬಂದು ಕೂತಾನ. ಅವನ ಕಷ್ಟ ಬೇರೆ ಇದಾವ, ಬಂಗಾರ ಐತಿ, ಬಹಳ ದೊಡ್ಡ ಗಂಟೆ ಕಟ್ಟ್ಯಾನ, 25,000 ತಗೊಂಡು ಏನ್ ಮಾಡ್ತೀರಿ? ಮ್ಯಾಲ ನೋಡವ. ಅವ್ ಮೊದಲೇ ಹೇಳಿದ್ದು ನನ್ನ ಹೆಸರು ಹೇಳ್ಬೇಡ ಅಂತ ಹೇಳ್ಬಿಟ್ಟು ಇವ್ ಅವನ ಹೆಸರು ಹೇಳಿದ್ರಿ. ಆಂಧ್ರವ್ರು ಕಳ್ಳರು ಮ್ಯಾಲ ನೋಡಿದ್ರು. ಅದನ್ನೆಲ್ಲ ಅವನ ಹಗಕ್ಕ ಕೆಳಗೆ ಇಳಿಸಿದ್ರು. ಅವ್ನ ಗಾತ ಆತಂದ. ಈ ಬೀರಯ್ಯನ ಮಾತು ಕೇಳಿ ನಾ ಇಲ್ಲಿ ಇರಬಾರ್ದಾಗಿತ್ತು, ಹೋಗ್ಬೇಕಾಗಿತ್ತು ಅಂತ. ನೋಡಿ ಕೆಳಗೆ ಇಳಿಸ್ತಾರೋ, ಅವನ್ನೆಲ್ಲ ಕಸ್ಕೋತಾರೋ, ಹಂಗ ಬರಿಗೈಲಿ ಅವನು ಕಳಿಸ್ತಾರೋ. ಆಮೇಲೆ ಏನಾಗ್ತತಿ ಅಂತ ಕೇಳಿದ್ರೆ ಏನ್ ಆತ್ಮೀಯ ಬಂಧುಗಳೇ, ಅವಾಗ ಈ ಬೀರಯ್ಯನ ಕರ್ಕೋತಾರೆ. ಈ ಮನುಷ್ಯ ಬಹಳ ಕಲೆ ಹೇಳ್ತಾನೆ, ಇವನಿಂದ ನಮ್ಗೆ ಲಾಭ ಆಗೈತೆ, ತುಡುಗು ಮಾಡ್ಬೇಕಾದ್ರೆ ಇವನು ಕರ್ಕೊಂಡು ಹೋಗ್ಬೇಕು, ನಮ್ಗೆ ಲಾಭ ಆಗ್ತದೆ ಅಂತ ಹೇಳಿ ಅವನು ತುಡುಗು ಮಾಡ್ಲಾಕಿ ಬೆನ್ನತ್ತಿ ಕರ್ಕೊಂಡು ಹೋಗ್ರಿ. ನೋಡು ಬೀರಯ್ಯ, ಇಲ್ಲಿ ದೊಡ್ಡ ಅರಮನೆ ಐತಿ, ಮತ್ತೆ ಮ್ಯಾಗಿಂದ ಕೆಳಗೆ ಇಳಿ, ನಾವು ಹಗ್ಗ ಕಟ್ತೀವಿ, ಇಳಿದು ಬಿಟ್ಟು ಬಹಳ ದೊಡ್ಡದ ಬೇಕಟ್ಟ ನಾವು ಮ್ಯಾಲೆ ಎಳಿತೀವಿ, ಹಗ್ಗ ಹಿಡ್ಕೊಂಡು ಮ್ಯಾಲ ಬಾ ಅಂದ್ರ ಯಾರಿಗೆ? ಬೀರಯ್ಯ ಹೇಳಿದ್ರು. ಇವ್ರು ಮ್ಯಾಲ ನಿಂತ್ಕೊಂಡ್ರು, ಹಗ್ಗ ಜೋತ್ ಬಿಟ್ರು. ಹಗ್ಗದಿಂದ ಮುಖಾಂತರ ತಳಗ್ ಹೋದ್ರಿ. ಅವ್ ಹೋಗಿ ಬಿಟ್ಟು ಎಲ್ಲಿ ಕಟ್ಟಿದ್ದ ಅಂದ್ರ ದೊಡ್ಡ ಬಿಸುಕಲ್ಲಿ ಕಟ್ಟಿದ್ರ. ಇವ್ ಮ್ಯಾಲ ಎಳಿತಾ ಇದ್ದು ಬರಬಾರ್ದು ಮ್ಯಾಲಕ್ಕ ಬರಬಾರ್ದು ಅಂತ ಅವಾಗ ವಿಚಾರ ಮಾಡಿದ್ರು. ಬಹಳ ದೊಡ್ಡದ ಕಟ್ಟ್ಯಾನ, ಬಹಳ ನಾವೇನ ಉದ್ದಾರ ಅದೀವಿ, ಬಹಳ ದೊಡ್ಡದ್ ಸಿಕ್ತ ನಮಗಂತ ಹೇಳಿ ಇವ್ರು ಖುಷಿಯಿಂದ ಹಂಗ ಎಳಿತಿದ್ರು. ಅವಾಗ ಅವ್ ಕಟ್ಟಿ ಬಿಟ್ಟು ಏನ್ ಮಾಡಿದ್ದ ಅಂದ್ರ ಹೊಟ್ಟೆ ಹಸ್ತಿತ್ರಿ. ಮತ್ತ ಮನ್ಯಾಗ ಒಂದ ಮುಪ್ಪಾನ ಮುದುಕಿ ಇತ್ತು ಒಳಗೆ. ಹೇಗೆ ಮುಪ್ಪಾನ ಮುದುಕಿತ್ತು. ಆ ಮುದುಕಿ ಕಡೆ ನೋಡಿದ್ ಅದಕ್ಕೆ ಬಾಯಾಗ ಹಲ್ಲುನು ಇಲ್ಲ, ಏನೂ ಇಲ್ಲ. ಅದು ಪಕ್ಕ 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 ಅಂತ ಬಾಯಿ ಬಿಡ್ತಿತ್ರಿ ಅದು. ಅವಾಗ ಇವೇನ್ ಮಾಡ್ಯ ಅಂದ್ರ ಒಲಿ ಕಡೆ ಬಂದ್, ಯಾಕಂದ್ರ ಮನ್ಯಾಗ ಯಾರು ಇದ್ದಿದ್ದಿಲ್ರಿ.
ಎಲ್ಲ ರಾಶಿ ನಡೆದಿತ್ತು, ಹೊಲದಾಗ ಕಣದಾಗ ರಾಶಿ ಆಗಿದ್ರು ಅವ್ರು. ಅವಾಗ ನೀವು ಒಳಗೆ ಹೋಗಿ ಒಂದಿಷ್ಟು ಅಂಬಲಿ ಮಾಡ್ತಾನ, ಅದು ರಾಟಿ ಬಿಟ್ಟು ಕುದಿಯಕೈತಿರಿ. ಆಮೇಲೆ ಮುದುಕಿ ಅದನ್ನ ನೋಡಿ ಬಾಯಿ ಬಿಡಾಕೈತಿ. ಬಾಳ ಹೊಟ್ಟೆ ಹಸ್ತೈತೆ, ಪಾಪ ನೀನು ಬಿಟ್ಟು ಹೋಗ್ಯಾರಲ್ಲ ಅಂತ ಹೇಳಿಬಿಟ್ಟು ಅವ್ನು ವೀರಯ್ಯ ಅಂದ, ನಿನಗೂ ಕೊಡ್ತೀನಿ ಗಪ್ಪ, ನೀನು ಅಂಬಲಿ ಕುಡಿಯುವಂತೆ, ಕುಡಿಸ್ತಾನೆ ನಿನಗೂ ಕುಡಿಸ್ತಾನೆ ಅಂತ. ಅವಾಗ ಆ ಮುದುಕಿ ಅಂತೂ ಹಿಂಗ ಮಾಡಾಕೈತ. ಬೇಡ ಅಂಬಲಿ ನಾವು ಒಬ್ಬ ಹೆಂಗ್ ಕುಡಿದ್ ನಾನು ಜೋರ್ ನೀನು ಕುಡಿಯಕ್ಕೆ ಅಂತ ಹೇಳಿ ರಟ್ಟ ಬಿಟ್ಟು ಕುದಿತಕ್ಕಂತ ಅಂಬಲಿಯನ್ನ ತಂದ ಆ ಮುದುಕಿ ಬಾಯಿಯಾಗ ಹಾಕ್ತಾನು. ಅದು ಮೊದಲ ಸುಡುದ್ರಿ ಗಂಟಲಾಗ ಹೋದ ಕೂಡಲೇ ಮುದುಕಿ ಚಟ್ಟನ ಚೀರಿದ ಕೂಡಲೇ ಅಕ್ಕಪಕ್ಕ ಇದ್ದ ಜನಗಳೆಲ್ಲ ಒಳಗೆ ಬಂದ್ರು. ಏನಾತ ಅನ್ನೋದ್ರಾಗ ಇವ್ ಸಿಕ್ಕು ನೋಡ್ರಿ ಬೀರೈ ಕೂತಿದ್ದಿಲ್ಲ. ನೋಡ್ರಿ ನಾ ಏನೂ ತಪ್ಪಿಲ್ಲ, ನೀನ್ ಕಾಲರ್ ಬಂದಿದ್ರು, ಅವ್ರ ಬೆನ್ ಹಾಕಿ ಬಂದೀನಿ, ನಾನು ಕೆಳಗಿಳಿಸಿದ್ರು, ಮತ್ ನನ್ನ ಹೊಟ್ಟೆ ಹಸ್ತಿತ್ತು, ನಾ ಅಂಬಲಿ ಮಾಡಿದ್ನಿ. ಮುದುಕಿ ಅದನ್ನ ನೋಡಿ ವಾಸನೆ ನೋಡಿ ಬಾಯಿ ಬಿಡಾಕತ್ತಿತ್ತು. ಅದಕ್ಕೂ ಒಂದಿಟ್ಟು ಹಾಕಿ ಕುಡಿಬೇಕಂತ ಮೊದಲು ಅದಕ್ಕೆ ಹಾಕಿನಿ. ಆ ಅಂಬಲಿ ಸುಡು ಅಂಬಲಿ ಕುಡಿದು ಅದು ಮುದುಕಿ ಚೀರಾಕತ್ತತಿ ಇಷ್ಟರಿ ಅಂತ ಅನ್ನೋದ್ರಾಗ ಹೊಲ್ದಾಗಿನ ಜನನು ಬತ್ ಎಲ್ಲ ಒಳಗೆ ಬಂದ್ರು. ನೋಡ್ರಿ ಏನ್ ಬೀರಯ್ಯ ಇದು ಅಂತಂದಾಗ ಹೇಳ್ತಾನ, ನೋಡ್ರಿ ನಿನ್ನೆ ನಾನು ಸಂತಿಗೆ ಹೋಗಿದ್ದೆ, ಮರಿ ಮಾಡ್ಕೊಂಡು ಬಂದಿದ್ದೆ. ತಾಯಿ ಹೇಳಿದ್ರು ಎಲ್ಲಿ ಹೊತ್ತು ಮುನುಗ್ತತಿ ಅಲ್ಲೇ ಮನಕ ಅಂತ ಹೇಳಿದ್ರು, ಮಾಡ್ಕೊಂಡಿದ್ದೀನಿ. ಈ ತುಡುಗರು ಬಂದ್ರು, ಕಳ್ಳರು ಬಂದ್ರು, ನನ್ನ ದುಡ್ಡನ್ನು ತಗೊಂಡ್ರು, ಮತ್ತ ತಗೊಂಡು ಕೇಳಿ ನಾನು ತುಡುಗು ಮಾಡಾಕ ಕರ್ಕೊಂಡ್ ಬಂದಾರು ಅಂತಂದ್ರೆ ಅವ್ ಕುಚ್ಚಿಡಿದ್ರು ಮ್ಯಾಲ. ಅಷ್ಟು ಅನ್ನೋದ್ರಾಗ ಒಬ್ಬೊಬ್ರು ಹಗ್ಗ ಹಿಡ್ಕೊಂಡು ತೆಳಗ ಬಂದಿದ್ರು ಅವ್ರು. ಯಾಕಂದ್ರೆ ಎದಕ್ಕೆ ಕಟ್ಯಾನ ನೋಡು ಅಂತ ತೆಳಗ ಬಂದಿದ್ರು. ಅದು ನೋಡಿದಾಗ ಅಲ್ಲಿ ಅಡ್ಕೊ ಇಲ್ಲಿ ಅಡ್ಕೊ ಅಂತ ಅಡ್ಕೊಂಡ್ ಕೂತರು. ಅವ್ರು ಇಲ್ಲಿಯವರಾರು ಅಂತ ಹೇಳಿದಾಗ ಅವಾಗ ಬೀರಯ್ಯನ ಮಾತು ಕೇಳಿ ದೊಡ್ಡ ಸಾವುಕಾರ ಎಲ್ಲಿದ್ದಾರೆ ಅನ್ನೋದ್ರಾಗ ಅವ್ರು 4 ಮಂದಿ ಏನು ಸಿಕ್ಕರು ನೋಡ್ರಿ. ಅವ್ರಿಗೆ ಸರಿಯಾಗಿ ಒದೆ ಬಿಟ್ರು. ಅವಾಗ ನಾವು ಎಂದೂ ತುಡುಗು ಮಾಡಂಗಿಲ್ಲ ಅಂತ ಹೇಳಿ ಅಂದಾಗ ಅವ್ರನ್ನ ಬಹಳಷ್ಟು ಶಿಕ್ಷೆಗೆ ಗುರಿಪಡಿಸ್ತಾರ. ಈ ಬೀರಯ್ಯ ಏನಿತ್ತು ನೋಡ್ರಿ, ಕರೆ ಹೇಳಿದ್ದಲ್ಲ, ಇವನಿಗೆ ಶಿಕ್ಷೆ ಕೊಡ್ಲಿಲ್ಲ. ಎಲ್ಲಿಯೋ ಯಾರ ಮನೆಯೋ ಮಗಳನ್ನ ಕೊಡ್ಬೇಕಾಗಿತ್ತು. ಬೀರಯ್ಯ ಇಟ್ಟು ಸತ್ಯ ಹೇಳ್ಯಾನಂದ್ರೆ ಮೊದಲ ಕುರಿಕಾಯಿ ಅವ್ರಿಗೆ ಹೆಣ್ಣು ಕೊಡಂಗಿಲ್ರಿ ಕಾಲದಾಗ. ಹೇಳ್ರಿ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ರಿ? ನಾವು ಮಕ್ಕಳನ್ನ ಬಹಳಷ್ಟು ಓದಿಸಿದೀವಿ. ನಮ್ಮ ಹೆಣ್ಮಕ್ಳು ಸುಖವಾಗಿರ್ಬೇಕಂದ್ರೆ ನೌಕರಿ ಮಾಡಾಗ ಕೊಡ್ಬೇಕು. ಯಾವ ಪೂಜಾರಿ ಇರ್ತಾನೆ, ಜಡ್ಜ್ ಇರ್ತಾನ, ಪೊಲೀಸ್ ಇರ್ತಾನ, ಇಂಜಿನಿಯರ್ ಇರ್ತಾನ, ಹೇಳ್ರಿ ಎಂತವ್ರಿಗೆ ನನ್ನ ಮಗಳನ್ನ ಕೊಡ್ಬೇಕಂತ ಎಲ್ಲಾರ್ದು ಇದೈತ್ರಿ. ಆದ್ರೆ ಕುರಿಕಾಯವನಿಗೆ ಉತ್ತಮವಾಗಿ ಕುರಿಕಾಯವನಿಗೆ ಹೆಣ್ಣು ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ? ರೈತರ ಮಕ್ಕಳಿಗೆ ಯಾಕೆ ಹೆಣ್ಣು ಕೊಡಂಗಿಲ್ಲ? ಅಲ್ಲೇನ್ ಮಾಡಿದ ರಾಜ, ಇವೊಬ್ಬ ಕುರಿಕಾಯವ ಬಹಳ ಸತ್ಯದಿಂದ ಅದಾನ ಅಂತ ಹೇಳಿ ಸುಂದರವಾಗಿರ್ತಕ್ಕಂಥ ಡಿಗ್ರಿ ಓದಿರ್ತಕ್ಕಂಥ ತನ್ನ ಮಗಳನ್ನ ಏನು ಓದಲಾರ ನಾವು ಕುರಿಕಾಯವನಿಗೆ ಕೊಟ್ಟು ಲಗ್ನ ಮಾಡ್ತಾನೆ. ಅದಕ್ಕೆ ಹೇಳುದು, ನೀವೊಂದು ಕೆಲಸ ಮಾಡ್ರಿ, ನೌಕರಿ ಮಾಡಾಗ ಕೊಡ್ಬೇಕಂದ್ರೆ ಅದು ಯೋಗ ಇದ್ರೆ ಕೊಡ್ರಿ. ಅರ್ಧ ಓದಿರ್ತಾರ ನೋಡ, ಅವನು ಕೂಡ ನೌಕರಿ ಮಾಡಾಗ ಕೊಡ್ಬೇಕಂತ ಕನಸು ಕಾಣ್ಬೇಡ್ರಿ. ಈ ಒಕ್ಕಲಿಗರಿಗೆ ನಿಮ್ಮಲ್ಲೇ ಕೊಟ್ಟಿರ್ತಾರೆ, ಹೆಣಗಂಜ ಆಗೋದಿರ್ತದ ನೋಡ, ಕೊಡ್ರಿ. ಏನ್ ನೌಕರಿ ಮಾಡೋರು ಏನ್ರಿ ಒಂದ್ ಗೆರೆ ಹಾಕೊಂಡು ಕೂತಿರ್ತಾರ, ನೌಕರಿ ಮಾಡ್ಕೊತ ಅವ್ರಿಗೆ ಸುಖ ಇರಂಗಿಲ್ಲ. ಯಾಕೆ ಸುಖ ಇರಂಗಿಲ್ಲ ಅಂತ ಕೇಳ್ರಿ, ಅವರು ಈ ಬೆಂಗಳೂರು ಅಂತ, ದಿಲ್ಲಿ ಅಂತ ಇಂಥ ಒಂದು ನಗರದಲ್ಲಿ ಇರ್ತಾರ. ಅದಕ್ಕೆ ಅವ್ರಿಗೆ ಸುಖ ಇರಂಗಿಲ್ಲ. ನಿಮ್ ಮಕ್ಕಳು ಸುಖವಾಗಿರ್ಬೇಕು ಅಂತಂದ್ರೆ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ ನಿಮ್ಮ ಮಗಳಿಗೆ ಸಿಗಬೇಕಾಗಿತ್ತು ಅಂತಂದ್ರೆ ಜಗತ್ತಿಗೆ ಅನ್ನ ಕೊಡುವ ರೈತರಿಗೆ ನಿಮ್ಮ ಮಕ್ಕಳನ್ನ ಕೊಡ್ರಿ. ಏನ್ರಿ, ಕುರಿಕಾಯವನಿಗೆ ಒಂದು ಕಂಬಳಿ, ಜಾಡಿ, ಗೊಬ್ಬರ ಈ ಜಗತ್ತಿಗೆ ಮೀಸಲವಾಗಿ ಇರ್ತಾನೆ, ಕಷ್ಟಪಟ್ಟ ಕುರಿಕಾಯ್ತಾನ, ಅಂತವನಿಗೆ ನಿಮ್ಮ ಮಗಳನ್ನ ಕೊಡ್ರಿ ನಿಮ್ಮ ಮಗಳನ್ನ. ಅವಾಗ ನೀವು ಹಿಂದಿನ ಧರ್ಮವನ್ನ, ಮಾಲಿಂಗರಾಯನ ಇದ್ದ ಧರ್ಮವನ್ನ ಇದ್ದಕ್ಕಿದ್ದಂಗ ಆಲಿಸಿದಂಗ ಏನ್ ಬಂದತ್ರಿ ಈಗ? ಮಕ್ಕಳಿಗೆ ಎಜುಕೇಶನ್ ಕಲಿಸಿ ಡಾಕ್ಟರ್, ಇಂಜಿನಿಯರ್ಗೆ ಪಟ್ಟು ಕೇಳಿ ಅವ್ರು ಕೇಳಕ್ ಬಂದ್ರ ರೈತರು, ಹೊಲ ಎತ್ತೈತಿ, ಹೊಲ ಬಾಳ ಇರಬಾರ್ದು, ಮತ್ತ ತಾಯಿ ತಂದೆ ಎಲ್ಲ ಅವ್ರು ಸತ್ತಿರ್ಬೇಕಂತ, ಅಂತವ್ರು ಬಾಳ ಇರಬಾರ್ದು, ಒಬ್ಬನ ಇರ್ಬೇಕು, ಆಸ್ತಿ ಎಲ್ಲ ಒಬ್ಬನಿಗೆ ನಮ್ಮ ಮಗಳನ್ನ ಕೊಟ್ರ ಆಗ್ಬೇಕು, ಮತ್ತ ಅವ್ನು ನೌಕರಿ ಮಾಡ್ತಿರ್ಬೇಕು, ಹೊಲಾನು ಇರ್ಬೇಕು, ಅತ್ತಿ ಮಾವ ಇರಬಾರ್ದು, ಅವ್ನು ನೌಕರಿ ಮಾಡ್ತಿರ್ಬೇಕು, ಅಂತವನಿಗೆ ನಮ್ಮ ಮಕ್ಕಳನ್ನ ಕೊಡ್ಬೇಕಂತ ಆಸೆ ಈಗ ಸದ್ಯ ಈ ಕಲಿಯುಗದಾಗ ಹಿಂಗ್ ನಡೆದೈತಿ. ದಯವಿಟ್ಟು ಈ ಆಲೋಚನೆ ನೀವೇನ್ ಕೇಳ್ತಾ ಇದ್ದಿಲ್ಲ ಅದನ್ನ ತೆಗೀರಿ.
ಯಾರು ಹೆಣ್ಣು ಸಿಕ್ಕಿರಂಗಿಲ್ಲ ನೋಡು, ರೈತರು ಜಗತ್ತಿಗೆ ಅನ್ನ ಹಾಕ್ತಿರ್ತಾರ, ಅವ್ರಿಗೆ ನಿಮ್ಮ ಮಕ್ಕಳನ್ನ ಹೆಣ್ಮಕ್ಳನ್ನ ಕೊಡ್ರಿ, ಮಕ್ಕಳು ಉದ್ಧಾರ ಆಗ್ತಾರ. ಹಾಲ ಹೈನ ತಿಂತಾರ, ಅಲ್ಲಿ ಪಾಕೆಟ್ ಹಾಲು ತಿಂದು 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 ಅರ್ಧಕ್ಕ ಹೋಗ್ತಾರ, ಎಲ್ಲ ಚೆನ್ನಾಗಿರ್ತಾರ ಅವ್ರ ಅರಮನೆಯಲ್ಲಿ. ಆದ್ರ ಈ ಸೌಭಾಗ್ಯ ಈ ಸೌಲಭ್ಯ ಎಲ್ಲಿ ಸಿಗಂಗಿಲ್ಲ ಈ ವಾತಾವರಣ. ಅದಕ್ಕೆ ನಿಮ್ಮ ಮಕ್ಕಳನ್ನೆಲ್ಲ ಇಲ್ಲೇ ಇರ್ತಕ್ಕಂಥ ಒಕ್ಕಲಿಗರಿಗೆ, ಕುರಿಕಾಯವರಿಗೆ, ರೈತರ ಮಕ್ಕಳಿಗೆ ನಿಮ್ಮ ಮಕ್ಕಳನ್ನ ಕೊಡ್ರಿ. ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೋ, ನೀವು ಚೆನ್ನಾಗಿರ್ತೀರಿ. ಎಷ್ಟು ಗಳಿಸಿ ಏನ್ ಮಾಡೋದದ, ಒಂದಿನ ಎಲ್ಲ ಬಿಟ್ಟು ಹೋಗೋದದ. ಚೆನ್ನಾಗಿರ್ಬೇಕಂದ್ರೆ ರೈತರ ಮಕ್ಕಳಿಗೆ ನೀವು ಹೆಣ್ಣು ಕೊಡ್ರಿ. ಕೊಡ್ತೀರಲ್ಲ, ಇವ ಕೊಡ್ತೀರಿ? ಬಾಳ ಓದಿಸಿದ್ರೆ, ಡಿಗ್ರಿ ಮಾಡಿದ್ರೆ ಕೊಟ್ಟಬರ್, ನೀವು ಇಂಜಿನಿಯರ್ ಮಾಡೋಂಗೋ ಯಾರಿಗೋ ಡಾಕ್ಟರಿಗೋ ಕೊಟ್ಟಬರ್ ಬ್ಯಾಡ ಅಂತ ಹೇಳುದಿಲ್ಲ. ಆದ್ರೆ ಸ್ವಲ್ಪ ಓದಿರ್ತಾರಲ್ಲ, ನನ್ನ ಮಗಳು SLC ಓದ್ಯಾಳ, ಫಸ್ಟ್ PC ಸೆಕೆಂಡ್ PC ಓದ್ಯಾಳ, ಮತ್ತ ಈ ಕುರಿ ಕಾಯಂ ಹೆಂಗ್ ಕೊಡುದ, ರೈತನ ಮಕ್ಕಳಿಗೆ ಹೆಂಗ್ ಕೊಡುದ ಅಂತ ಅನ್ಬೇಡ್ರಿ. ದಯವಿಟ್ಟು ನಿಮ್ಮ ಮಗಳನ್ನ ಕೊಡ್ರಿ, ನಿಮ್ಮ ಜನ್ಮವನ್ನ ಪಾವನ ಮಾಡ್ಕೊಳ್ರಿ. ಮಾಲಿಂಗರಾಯ ನಿಮಗೆ ಆಶೀರ್ವಾದ ಮಾಡ್ಲಿ, ರೈತನ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮಕ್ಕಳದೊಂದಿಗೆ ಮುಕ್ತಾಯ ಮಾಡೋಣ. ಆರ್ಥಿಕ ತಟ್ಟೆ ಅಂತ ತಗೊಂಡು ಬನ್ನಿ. ಏನು ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ಶರಣಾರ್ಥಿಗಳು.
ಶಿವಾಯ